ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಿ. ಜ್ಞಾನನೂ ಕಲಿಸ್ಕೊಟ್ರಿ. ಇವತ್ತು ಮಧ್ಯಾಹ್ನ ಸ್ವಲ್ಪ ಬಿಡುವಿನ ಕಾರ್ಯಕ್ರಮದಲ್ಲಿ ನೋಡಿ, ನಾವು ಏನೇ ಕೆಲಸ ಮಾಡಿದ್ರು ಮೊದಲು ಒಂದು 4 ವರ್ಷದ ಹಿಂದ್ಗಡೆ ವಿಶ್ವಶಕ್ತಿ ಅಂದ್ರೆ ಗೊತ್ತಿರ್ಲಿಲ್ಲ ನಮಗೆ. ಈಗ ಆ ವಿಶ್ವಶಕ್ತಿಗೆ ನಾವು ಕೃತಜ್ಞತೆಯನ್ನು ತಿಳಿಸ್ತೀವಿ. ಇಲ್ಲಿ ಸುಮಾರು ಜನ ನಮ್ಮ ಕ್ಲಾಸ್ನವ್ರು ಇದ್ದೀರಿ, ನಮಗೆ ಪರಿಚಯದವರು ಇದ್ದೀರಿ. ತುಂಬಾ ಥ್ಯಾಂಕ್ಸ್. ವಿಶ್ವಶಕ್ತಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ತರ ನೋಡಿ, ಒಂದು ಸೇವೆಯನ್ನು ಮಾಡ್ಬೇಕು. ಜನ ಏನೇ ಮಾಡಿದ್ರು ಹುಟ್ಟಿದಾಗ ಏನು ತರಲ್ಲ, ಸಾಯ್ಬೇಕಾದ್ರೂ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಭಾವತಾರ ಫೌಂಡೇಶನ್ ಟೀಮು ಒಂದು ಒಳ್ಳೆ ಅದ್ಭುತ ಕಾರ್ಯ ಮಾಡ್ತಾ ಇದೆ. ಹೀಗೆ ಸಾಗಲಿ, ಜನರಿಗೆ ಒಳ್ಳೇದಾಗ್ಲಿ. ಒಂದು ಸೇವೆ ಮಾಡುವಂತ ಮನೋಭಾವನೆ ಇದ್ರೆ ಅನ್ನ ಸಂತರ್ಪಣೆ ಮಾಡ್ತಾರೆ. ನಿಮಗೆ ಅನ್ನ ಸಂತರ್ಪಣೆ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅಲ್ಲಿ ನೀವು ಹೋಗಿ ಊಟಕ್ಕೆ ನೀಡಿದ್ರೆ ಸಾಕು. ನಿಮ್ಮ ಒಂದು ಪಾಪಗಳು, ನಿಮ್ಮ ಒಂದು ಸೇವೆ ಅದಕ್ಕೆ ಸಲ್ಲುತ್ತೆ. ಈ ತರ ಸೇವೆ ಮಾಡಕ್ಕೆ ಇದೇ ದಾರಿ ಅದೇ ದಾರಿ ಅಂತ ಇಲ್ಲ. ನಿಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ಆ ಶುದ್ಧತೆಯನ್ನ ನಮಗೆ ನಮ್ಮ ಕರ್ಮಗಳು ಮುಗಿದ ಮೇಲೆ ನಮಗೆ ತಲುಪಿಸ್ತಾರ. ಇಲ್ಲಿ ಶೋಭಾ ಮೇಡಮ್ ಅವರು ಇದ್ದಾರೆ, ಅವರು ರಾಣೆಮನ್ನವರವರು. ಕೆಲವೊಂದು ಹಂಗೆ ನಾನು ಅವರು ಪೇಷಂಟ್ ತರ ಫೋನ್ ಮಾಡಿದ್ರು, ಹೋದೆ. ಅವ್ರು ಮತ್ತೊಂದು ಆಕಾಶ್ ರೀಡಿಂಗ್ ಅಂತ ಅವ್ರ ಫ್ರೆಂಡನ್ನ ಪರಿಚಯ ಮಾಡಿಕೊಟ್ರು. ಹೀಗೆ ನಮ್ಮ ಕರ್ಮಗಳು ನಮ್ಮ ಒಂದು ಎಲ್ಲಾ ಕಳೆದ ಮೇಲೆ ತನ್ನಷ್ಟಕ್ಕೆ ತಾನೇ ಬರ್ತದೆ. ನಾನು ಡಾಕ್ಟರ್ ಬಸವರಾಜ್ ಕೆ ಬಸವ ಆಕ್ವಾ ಅಕಾಡೆಮಿಯಿಂದ 4 ವರ್ಷದ ಹಿಂದ್ಗಡೆ ಕಲ್ತಿದ್ದೀನಿ. ಈಗ ನಾನು ಒಂದು ಟೀಮ್ ಅನ್ನ ಮಾಡಿಬಿಟ್ಟು ಕಲಿಸ್ತಾ ಇದ್ದೀವಿ. ಇಷ್ಟೇ ಉದ್ದೇಶ. ಯಾಕಂದ್ರೆ ಕೆಲವೊಬ್ರು ಹಣ ಇರ್ತಾರೆ, ಕೆಲವೊಬ್ರು ಹಣ ಇಲ್ದವರು ಇರ್ತಾರೆ. ಕಾಯಿಲೆ ಹೇಳಿ ಕೇಳಿ ಯಾರಿಗೂ ಬರಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಒಂದು ಅನಿಸಿಕೆ. ಹಾಗಾಗಿ ಎಲ್ಲರೂ ಬಂದಿದ್ದೀರಿ, ತುಂಬಾ ಒಳ್ಳೆ ವಿಚಾರ. ನನ್ನ ಕ್ಲಾಸ್ನಲ್ಲಿ ನಾವು ಹಾಗೆ ಹೇಳೋದಿಲ್ಲ. ಲಕ್ಷ್ಮಿ ಮೇಡಮ್ ಅವರಿಗೆ ಗೊತ್ತು, ನನ್ನ ಕ್ಲಾಸ್ ಸೇರಿದವ್ರಿಗೆ ಎಲ್ಲರಿಗೂ ಗೊತ್ತು. ನಾವೊಂದು PPT ಒಂದು ಬುಕ್ ರೆಡಿ ಮಾಡಿರ್ತೀವಿ. ಯಾಕಂದ್ರೆ ಅದು ವಿಚಾರ. ಈಗ ನೀವು ವಿಡಿಯೋ ಕೇಳಿ ಎಷ್ಟಂತ ಕೇಳ್ಬೋದು. ಕೆಲವೊಂದ್ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಮತ್ತೊಂದ್ ಕಡೆ ಮತ್ತೊಂದಿರುತ್ತೆ. ಇಲ್ಲ ಹೇಳಬೇಕಾದ್ರೆ ಕನ್ಫ್ಯೂಸ್ ಆಗಿರ್ತದೆ. ಹಾಗಾಗಿ ನನ್ನ ಪ್ರತಿ ಕ್ಲಾಸು ಬುಕ್ಸ್ ನಲ್ಲಿ ಬರ್ತವೆ. ನಾನು ಬುಕ್ಸ್ ತರನೇ ವಿವರಿಸ್ತೀನಿ. ಯಾಕಂದ್ರೆ ನೀಟಾಗಿ ಸಣ್ಣ ಮಕ್ಕಳಿಗೂ ಅರ್ಥ ಆಗ್ಬೇಕನ್ನೋ ಹತ್ರ. ಹಾಗಾಗಿ ನನಗೆ ಇವತ್ತು ಸೀಡ್ ಥೆರಪಿ ಆಕ್ಯುಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಕ್ಯುಪ್ರೆಷರ್ ಬಗ್ಗೆ ಮಾಡೋದಕ್ಕಿಂತ ಮುಂಚೆ, ಯಾಕಂದ್ರೆ ಈ ಒಂದು 30 ನಿಮಿಷ 40 ನಿಮಿಷದಲ್ಲಿ ಆಗೋದಿಲ್ಲ. ನನಗೆ ಎಷ್ಟು ತಿಳಿತದೆ ಬೇಸಿಕ್ ನಲ್ಲಿ ಅಷ್ಟು ತಿಳಿಸ್ಕೊಡ್ತೀನಿ. ಹಾಗಾಗಿ ಇವತ್ತು ಸೀಡ್ ಥೆರಪಿ ಅಂದ್ರೆ ಏನು, ಅದು ಹೇಗೆ ಲಾಭ ಆಗುತ್ತೆ, ಅದು ನಿಜನಾ ಸುಳ್ಳ, ಇವೆಲ್ಲ ಹೇಳ್ತಾ ಇರೋದು ಇವರೆಲ್ಲ ಏನು ಹುಚ್ಚರ್ ಮಾಡ್ತಾ ಇದಾರ ಅಂತ ಅನಿಸ್ಬೋದು ನಿಮಗೆ. ಇದು ನಾವು ಕಲಿಯೋದಕ್ಕಿಂತ ಮುಂಚೆ ನಮ್ ಗುರುಗಳು ಹೇಳಿದ್ರು, ನೀನೇನಾದ್ರೂ ಸ್ಕೆಚ್ ಪೆನ್ ತಗೊಂಡೋಗಿ ಯಾರಿಗಾರು ಹುಷಾರ್ ಮಾಡ್ತೀನಿ ಅಂದ್ರೆ ಹುಚ್ಚ ಅಂತ ಕರೀತಾರೆ. ನೀ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಹುಚ್ಚ ಅಲ್ಲ ಅಂತಂದ್ರೆ ನೀ ಮತ್ತೆ ಅವನು ಅದು ಹುಚ್ಚ ಅಂತದ್ದಕ್ಕೂ ಕರೆಕ್ಟ್ ಇರುತ್ತೆ. ಹಾಗಾಗಿ ಮೊದಲು ಮೊದಲು ನಾವು ನಮ್ಮ ಮನೆಯಲ್ಲಿ ಕಲರ್ಸ್ ಹಾಕಿದಾಗ ನನ್ನ ಮಗ ಹುಚ್ಚಾಗಿದ್ದಾನೆ, ನನ್ನ ಗಂಡ ಹುಚ್ಚಾಗಿದ್ದಾನೆ, ಮಕ್ಕಳನ್ನೇನೋ ಮಾಡ್ಬಿಡ್ತಾನಂತ ಅಂತಿದ್ರು. ಈಗ ಎಲ್ಲರೂ ಸರಿ ಹೋಗಿದ್ದಾರೆ. ಅಂದ್ರೆ ನಾವು ಸರಿಯಾಗಿದ್ದೀವಿ ಅನ್ನೋದಕ್ಕಿಂತ ಅವ್ರು ಹುಚ್ಚು ಬಿಟ್ಟಿದೆ ಅಂತ ಅನ್ಬೋದು. ಮತ್ತೆ ಇನ್ನೊಂದೇನು ವಿಚಾರ ಅಂದ್ರೆ, ಯಾವುದೇ ಒಂದು ಥೆರಪಿ ಆಗ್ಲಿ, ಯಾವುದೇ ಒಂದು ಧ್ಯಾನ ಆಗ್ಲಿ, ಮಾ ಅವತಾರ ಫೌಂಡೇಶನ್ ಅವರು ಪ್ರತಿ ದಿವಸ ನಿಮಗೆ ಧ್ಯಾನ ಮಾಡಿಸ್ತಾರೆ. ಅದ್ರ ಉದ್ದೇಶ ಏನ್ ಗೊತ್ತಾ? ನಿಮ್ಮ ಮನಸ್ಸು ಶುದ್ಧವಾಗಲಿ, ನಿಮ್ಮ ಅಡಚಣೆಗಳು ದೂರವಾಗಲಿ. ಬಟ್ ನಾನ್ 90% ನಾನ್ ರಿಸರ್ಚ್ ಮಾಡಿದ ಪ್ರಕಾರ, ಬಟ್ ಧ್ಯಾನ ಕ್ಲಾಸಿಗೆ ಯಾವ್ದು ಹೋಗಿಲ್ಲ ನಾನು. ಬಟ್ ಧ್ಯಾನ ನೋಡಿದವರು ಮಾಡಿದವರು ನನ್ನ ಹತ್ರ ಪೇಷಂಟ್ ಆಗಿ ಬರ್ತಾರೆ, ಇಲ್ಲ ನನ್ನ ಹತ್ರ ಆನ್ಲೈನ್ ಕನ್ಸಲ್ಟೇಷನ್ ತಗೊಂತಾರೆ. ಅವರು ಧ್ಯಾನದಲ್ಲಿ ಇದ್ದಾಗ ಮಾತ್ರ ಪ್ಯೂರಿಟಿ ಇರ್ತಾರೆ. ಅಂದ್ರೆ ಅರ್ಧ ಗಂಟೆ ಅಂದ್ರೆ 23.5 ತಾಸು ಮತ್ತೆ ಅದೇ ಸಮಸ್ಯೆಲ್ಲೇ ಇರ್ತಾರೆ. ಕರೆಕ್ಟ್ ಅದು ತಪ್ಪಲ್ವಾ? 24 ಗಂಟೆ ನಾವು ಧ್ಯಾನದಲ್ಲೇ ಇರ್ಬೇಕು. 24 ಗಂಟೆ ನಾವು ಧ್ಯಾನದಲ್ಲಿದ್ರ ಮಾತ್ರ ನೀವು ಮಾಡ್ತಕ್ಕಂಥ ಧ್ಯಾನ ಆಗ್ಲಿ, ಮೆಡಿಟೇಷನ್ ಆಗ್ಲಿ, ಪಿರಮಿಡ್ ಆಗ್ಲಿ ಉಪಯೋಗ ಆಗೋದು. ಅರ್ಧ ಗಂಟೆ ಪಿರಮಿಡ್ ಮಾಡ್ಬಿಟ್ಟು ಮತ್ತೆ ಬಂದ ಕೂಡಲೇ ಎಗರಾಡೋದು, ಸಿಟ್ ಮಾಡ್ಕೊಳೋದು, ಬೇಜಾರು ಮಾಡ್ಕೊಳೋದು ಮಾಡಿದ್ರೆ ಧ್ಯಾನ ಅನ್ಸಲ್ಲ. ನನ್ನ ಪ್ರಕಾರ ಅದು ತಪ್ಪಂತ ಅನಿಸಿಕೆ. ನಿಮ್ಮ ವಯಸ್ಸಿನಲ್ಲಿ ನಾನು ಸಣ್ಣವನಿರ್ಬೋದು, ಬಟ್ ರಿಸರ್ಚ್ ಮಾಡಿದಾಗ ನನಗೆ ಅನ್ಸಿದ್ದನ್ನ ನಾನು ಹೇಳಿದೆ. ಯಾಕಂದ್ರೆ ಒಂದು ಯಾವುದೇ ಒಂದು ಥೆರಪಿಯನ್ನಾಗ್ಲಿ ಅದನ್ನ ನಾವು ಅನುಭವಿಸ್ಬೇಕು. ಯಾವ ತರ ಅಂದ್ರೆ ಇದು ಕೆಲಸ ಮಾಡುತ್ತೆ,
ನೀರನ್ನ ಕುಡಿದ್ರೆ ನನ್ನ ಕಾಯಿಲೆ ದೂರ ಆಗುತ್ತಂದ್ರೆ ಖಂಡಿತ ದೂರ ಆಗುತ್ತೆ. ಅವಾಗೆಲ್ಲ ನೀವು ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಅಂದ್ರೆ ಅವರು ನೀರ್ ಕೊಡ್ತಾ ಇದ್ರು. ಒಂದು ಮಂತ್ರಿಸಿ ನೀರ್ ಕುಡಿದಾಗ ಕಾಯಿಲೆ ಹುಷಾರಾಗಿದ್ದಂತ ಲೇಖನಗಳು ಇದಾವೆ. ಹೇಗೆ ಅದು ನಿಜಾನ ಈಗ ಯಾಕೆ ಆಗ್ತಾ ಇಲ್ಲ? ಈಗ ಮನಸ್ಸು ಶುದ್ಧ ಇಲ್ಲ. ಮನಸ್ಸು ಶುದ್ಧ ಇದ್ರೆ ಎಲ್ಲ ಸಾಧ್ಯ ಅಂತ ನನ್ನ ಅನಿಸಿಕೆ. ಹಾಗಾಗಿ ಪ್ರತಿಯೊಬ್ಬರು ಪಾಸಿಟಿವ್ ಮೈಂಡ್ ನಲ್ಲಿರಿ. ಸಬ್ ಕಾನ್ಸಿಯಸ್ ಮೈಂಡ್ ಎಲ್ಲ ರೆಕಾರ್ಡ್ ಮಾಡುತ್ತೆ. ನೀವು 15 ದಿವಸ ಬೇಕಾದ್ರೆ ಅಬ್ಸರ್ವ್ ಮಾಡಿ. ನಾನು 3 ತಿಂಗಳ ಕಾಲಾವಕಾಶ ಕೊಡ್ತೀನಿ. ಯಾರಿಗೆಲ್ಲ ಹೊಟ್ಟೆ ಸಮಸ್ಯೆ ಇದೆಯಲ್ಲ ಅವರು ಜಲಸ್, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಮತ್ತೊಬ್ಬರ ಮೇಲೆ ಅಸೂಯೆ ಪಡುವಂತ ಗುಣಗಳನ್ನ ದೂರ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ರಿಸಲ್ಟ್ ನನಗೆ ಹೇಳಿ. ಯಾಕಂದ್ರೆ ಇದು ನಾನು ಕೆಲವೊಂದು ರಿಸರ್ಚ್ ಮಾಡಿ ಹೇಳ್ತಕ್ಕಂಥದ್ದು. ಸುಮ್ಮನೆ ನಿಮ್ ಮುಂದೆ ಬಂದು ಇಲ್ಲ ಈ ತರ ಆಗುತ್ತೆ ಆ ತರ ಆಗುತ್ತೆ ಅಂತಲ್ಲ. ನೀವು ಮನಸ್ಸಿನಿಂದ ಏನೇ ಕೆಲಸ ಮಾಡಿ ಮತ್ತೆ ಎಲ್ಲವನ್ನ ಯಾರಿಗಾದ್ರೂ ಕೃತಜ್ಞತೆಯನ್ನು ಸಲ್ಲಿಸಿ. ಈಗ ನಿಮ್ಮಿಂದ ನನಗೆ ಒಳ್ಳೇದಾಗಿದ್ದೇನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮಾವತಾರ ಫೌಂಡೇಶನ್, ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ. ಅವಾಗ ಏನ್ ಅನ್ಸುತ್ತೆ? ನೀವೇನೋ ಒಂದ್ ಒಳ್ಳೆ ಕೆಲಸ ಮಾಡಿದಾಗ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಇವನು ಯಾವನಪ್ಪ ಇವನು ಒಂದು ಥ್ಯಾಂಕ್ಸ್ ಹೇಳಿಲ್ಲ ಅಂತ ಅನ್ಸ್ತದೆ ಇಲ್ಲ. ಹಾಗೆ ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋ ತನಕ ನಮ್ಮ ಪ್ರತಿ ಕಾರ್ಯಗಳಲ್ಲಿ, ನಮ್ಮ ಪ್ರತಿ ಒಂದು ಚಟುವಟಿಕೆಗಳನ್ನು ನೀವು ಥ್ಯಾಂಕ್ಸ್ ಹೇಳ್ಬೇಕು. ಕಿಡ್ನಿಗೆ ಥ್ಯಾಂಕ್ಸ್ ಹೇಳಿ, ನನಗೆ ಇದುವರೆಗೆ ಮೂತ್ರವನ್ನ ಸರಿಯಾಗಿ ಹೊರಗಡೆ ತರ್ತಾ ಇದೆಯಾ, ನನ್ನ ರಕ್ತದಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನ ಬೇರ್ಪಡಿಸ್ತಾ ಇದೆಯಾ, ಥ್ಯಾಂಕ್ ಯು ಕಿಡ್ನಿ. ಲಿವರ್ ನಿಮ್ಮ ಆಯಿಲ್ ಫುಡ್ ಅನ್ನ ಡೈಜೆಷನ್ ಮಾಡಿ ನಿಮಗೆ ಚಲನೆಯನ್ನು ಕೊಡ್ತಾ ಇದೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳು, ನಿಮಗೆ ಬೆಳಿಗ್ಗೆ 5 ಗಂಟೆದಿಂದ 7 ಗಂಟೆ ಒಳಗಡೆ ಮೋಷನ್ ಕರೆಕ್ಟ್ ಆಗ್ತಾ ಇದ್ರೆ ನೀವು ದೊಡ್ಡ ಕರಳಿಗೆ ಥ್ಯಾಂಕ್ಸ್ ಹೇಳಿ. ಪರಮಾತ್ಮ ಆ ತರ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳೋದೊಂದು ಗುಣವನ್ನ ರೂಢಿ ಮಾಡುತ್ತೆ. ಅವಾಗ ಅವು ಕೂಡ ಈ ಮನುಷ್ಯ ಯಾಕೋ ಚೇಂಜ್ ಆಗಿದ್ದಾನಪ್ಪ, ಏನೋ ಇವತ್ತೇನೋ ಹೊಸ ತರ ಕೇಳ್ಕೊಂಡ್ಬಿಟ್ಟೆ ನಾನು, ಥ್ಯಾಂಕ್ಸ್ ಹೇಳ್ತಾ ಇದ್ದಾನಂತ ಅಂದ್ಬಿಡುತ್ತೆ. ಹಾಗೆ ಮನೆಯಲ್ಲಿ ನೋಡಿ, ಪದೇ ಪದೇ ನಾವು ಏನೋ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ರೆಕಾರ್ಡ್ ಆಗುತ್ತೆ. ನನಗೆ ಒಂದು ಜಾಗದಲ್ಲಿ ನೋವಿದೆ, ಅದು ನೋವು ಇರುತ್ತಾನೆ ಇರ್ತದೆ. ಅದೇ ತರ ನೀವು ಸೀಡ್ ಥೆರಪಿ ಹಾಕೊಂಡಾಗ ಅಲ್ಲಿ ನಿಮಗೆ ಕೆಲವೊಂದು ಕಾಯಿಲೆಗಳನ್ನ ನಿಮಗೆ ಹುಷಾರ್ ಮಾಡ್ಕೋಬಹುದು. ಅದು ಯಾವ ತರ ಅಂತ ನಾನು PPT ಶೇರ್ ಮಾಡ್ತೀನಿ. ನೀವು ಅದನ್ನ ಹೇಗೆ ಕೆಲಸ ಮಾಡುತ್ತೆ, ಏನೆಲ್ಲ ಆಗುತ್ತೆ ಅಂತ ಇವತ್ತು ತಿಳಿಯೋಣ. ಥ್ಯಾಂಕ್ ಯು. ಓಕೆ, PPT ಕಾಣ್ತಾ ಇದ್ದೇನಾ ಎಲ್ಲರಿಗೂ? ಮೇಡಮ್, ಲಕ್ಷ್ಮಿ ಮೇಡಮ್ ಕಾಣಿಸ್ತಿದೆ ಸರ್. ಓಕೆ, ಥ್ಯಾಂಕ್ ಯು. ನೋಡಿ, ಇದು ಧಾನ್ಯ ಚಿಕಿತ್ಸೆ ಎಂದರೇನು, ಅಂದ್ರೆ ಸೀಡ್ ಥೆರಪಿ ಅಂದ್ರೆ ಏನು, ಈ ಸೀಡ್ ಥೆರಪಿ ಏನೆಲ್ಲ ಕೆಲಸ ಮಾಡುತ್ತೆ, ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ನೋಡೋಣ. ಧಾನ್ಯ ಚಿಕಿತ್ಸೆ ಅಂದರೆ ವಿವಿಧ ಕಾಳುಗಳು, ಬೀಜಗಳು ಹಾಗೂ ಧಾನ್ಯಗಳನ್ನ ದೇಹದ ಪ್ರತಿಬಿಂಬ ಬಿಂದುಗಳ ರಿಫ್ಲೆಕ್ಸ್ ಪಾಯಿಂಟ್ ಅಂತ ಏನ್ ಕರಿತೀವಲ್ಲ ಅದರ ಮೇಲೆ ನಾವು ಎನರ್ಜಿ ಫ್ಲೋ ಮಾಡೋದಕ್ಕೆ ಅದನ್ನ ಸೀಡ್ ಥೆರಪಿನ ಯೂಸ್ ಮಾಡ್ತೀವಿ. ಈ ವಿಧಾನದಲ್ಲಿ ಪ್ರತಿಯೊಂದು ಬೀಜದಲ್ಲಿರುವ ಜೀವಶಕ್ತಿ, ಲೈಫ್ ಎನರ್ಜಿ ಅಂತ ಏನ್ ಕರಿತೀವಿ, ಅದನ್ನ ಬಳಸಿಕೊಂಡು ದೇಹದ ದುರ್ಬಲವಾದ ಅಂಗಾಂಗಗಳಿಗೆ ಶಕ್ತಿ ನೀಡಲಾಗುತ್ತದೆ. ಸಣ್ಣ ಬೀಜದಿಂದ ದೊಡ್ಡ ಮರ ಬೆಳೆಯುವಂತೆ ಬೀಜದಲ್ಲಿ ಅಪಾರ ಜೀವ ಚೈತನ್ಯ ಅಡಗಿದೆ ಎಂಬ ತತ್ವದ ಮೇಲೆ ಈ ಚಿಕಿತ್ಸೆ ಕಾರ್ಯನಿರ್ವಹಿಸ್ತದೆ. ನೋಡಿ, ಒಂದು ಬೀಜ, ನಾವೀಗ ಮಾತಾಡ್ತಾ ಇದ್ದೀವಿ, ನಿಮ್ಮನ್ನ ನೋಡ್ತಾ ಇದ್ದೀನಿ, ನಡೀತಾ ಇದ್ದೀವಿ, ನಮಗಂತೂ ಚಲನೆ ಇದೆ, ನಾವು ಇವನು ಜೀವಂತವಾಗಿದ್ದಾನೆ ಅಂತ ಹೇಳ್ಬೋದು. ಒಂದು ಬೀಜ ಅದು ಅಡ್ಡಾಡಂಗಿಲ್ಲ, ಕೂತ್ಕೊಂಡದೆ, ನಾವು ಮುಟ್ಟಿದ್ರೆ ಅದನ್ನ ಅಡಿಗಾಡಿಸುತ್ತೆ. ಆತರ ಅದಕ್ಕೆ ಹೆಂಗೆ ಜೀವ ಇರುತ್ತೆ ಅಂತ ನೀವು ಕೇಳಿದ್ರೆ, ನೀವು ಭೂಮಿಯಲ್ಲಿ ಬಿತ್ತಾಗ ಅದು ಬೆಳೀತದೆ, ಚಿಗುರೊಡಿತದೆ, ಮೊಳಕೆ ಇಡುತ್ತದೆ. ಆ ಮೊಳಕೆ ಎಲ್ಲಿಂದ ಬಂತು? ಅದಕ್ಕೆ ಜೀವ ಇರೋದ್ರಿಂದನೇ ಅದಕ್ಕೆ ಮೊಳಕೆ ಬಂದಿದ್ದು. ಈ ಸಿದ್ಧಾಂತದ ಮೇಲೆ ಇದರಲ್ಲಿ ಕೂಡ ಒಂದು ಎನರ್ಜಿ ಇದೆ,
ಆ ಎನರ್ಜಿನ ಉಪಯೋಗಿಸಿಕೊಂಡು ನಾವು ದೇಹದಲ್ಲಿರ್ತಕ್ಕಂಥ ನಮ್ಮ ಒಂದು ಕುಂಠಿತವನ್ನ ಸರಿ ಮಾಡ್ಕೋಬಹುದು ಒಂದು ಉದ್ದೇಶದಿಂದ ನಮ್ಮ ಒಂದು 5,000 ಇತಿಹಾಸ ಇದೆ ಇಲ್ಲಿ. ಅಕ್ಯುಪ್ರೆಷರ್ ಆಗ್ಲಿ, ಸೀಡ್ ಥೆರಪಿ ಆಗ್ಲಿ, ಮರ್ಮ ಆಗ್ಲಿ, ಇವೆಲ್ಲ ಹಳೆ ಪದ್ಧತಿಗಳು. ಬಟ್ ಇತ್ತೀಚಿನ ದಿನಗಳಲ್ಲಿ ಅವನ್ನ ಮರೆಮಾಚಿದೀವಿ. ಓಕೆ, ಈ ತರ ನಾವು ಬೀಜಗಳನ್ನ ಉಪಯೋಗಿಸ್ತೀವಿ. ಬೀಜವನ್ನು ಪ್ರಕೃತಿಯ ಚೈತನ್ಯ ಹೊಂದಿರುವ ಶಕ್ತಿಯ ಮೂಲ ಎಂದು ವಿವರಿಸಲಾಗಿದೆ. ಓಕೆ, ಧಾನ್ಯ ಚಿಕಿತ್ಸೆಯ ಮೂಲ ಉದ್ದೇಶ ಏನಂದ್ರೆ ದೇಹದಲ್ಲಿ ಶಕ್ತಿ ಸಮತೋಲನ ಸಾಧಿಸುವುದು, ರಕ್ತ ಮತ್ತು ಶಕ್ತಿ ಹರಿವನ್ನು ಸಾಧಿಸುವುದು, ನೋವು ಕಡಿಮೆ ಮಾಡುವುದು, ಅಂಗಾಂಗಗಳನ್ನ ಸಕ್ರಿಯಗೊಳಿಸುವುದು, ದೇಹದ ಸ್ವಾಭಾವಿಕ ಗುಣಗಳ ಶಕ್ತಿಗಳನ್ನ ಹೆಚ್ಚಿಸುವುದು. ಈ ಧಾನ್ಯಗಳಿಂದ ನಮ್ಮಲ್ಲಿ ದೇಹದಲ್ಲಿ ನಾವೇನ್ ಮಾಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಒಂದು ಕೆಮ್ಮಾದ್ರೆ, ಒಂದು ಕಫ ಆದ್ರೆ ನಾವು ಮಕ್ಕಳನ್ನ ಆಂಟಿಬಯೋಟಿಕ್ ಕೊಡ್ತಾ ಇದೀವಿ. ಬಟ್ ಅದೇ ನೀವು ಕೆಮ್ಮಾದ್ರೆ ಇಲ್ಲಿ ಇಲ್ಲಿ ನೋಡಿ ಲಂಗ್ಸ್ ಕಾಣ್ತಾ ಇದೆಯಲ್ಲ, ಈ ಲಂಗ್ಸ್ ಜಾಗದಲ್ಲಿ ನಿಮಗೆ ಕಫ ಏನಾದ್ರೂ ತುಂಬಿಕೊಂಡಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿಯನ್ನ ಇಲ್ಲಿ ಹಾಕಿ ಟೇಪ್ ಹಾಕಿದ್ರೆ 2 ದಿನಗಳಲ್ಲಿ ನಿಮ್ಮ ಮಗುವಿನಲ್ಲಿರ್ತಕ್ಕಂಥ ಕಫ ಕರಗಿ ನೀರಾಗುತ್ತೆ. ಓಕೆ, ಯಾವಾಗ ಸೀಡನ್ನ ಏನೇ ಆಗ್ಲಿ ನೀವು ಆ ಜಾಗವನ್ನ ಸ್ಟಿಮ್ಯುಲೇಟ್ ಮಾಡ್ಬೇಕು. ಅಂದ್ರೆ ಒತ್ತುವುದರ ಮುಖಾಂತರ, ಅದನ್ನ ಪ್ರೆಷರ್ ಕೊಡೋದ್ ಮುಖಾಂತರ. ಈಗ ನೋಡಿ ಕೆಲವೊಂದು ಒತ್ತುವದ ಮುಖಾಂತರ ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ, ಅಲ್ಲಿರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅವಾಗ ಆ ಬೀಜಗಳು ಸರಿ ಆಗುತ್ತೆ. ಇಲ್ಲಿ ನೀವು ಈ ಶುಂಠಿ ಬೆಳ್ಳುಳ್ಳಿ ಅಂತೂ ಹೇಳಿದ್ರಿ, ಮತ್ತೆ ಬೇರೆ ಏನು ಯೂಸ್ ಮಾಡ್ಬೋದು ಅಂದ್ರೆ ಕಾಳು ಮೆಣಸನ್ನ ಯೂಸ್ ಮಾಡ್ಬೋದು. ಈ ಲಂಗ್ಸ್ ಜಾಗದಲ್ಲಿ ಈ ಕಾಳು ಮೆಣಸನ್ನ ಯೂಸ್ ಮಾಡ್ಬೋದು. ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಇನ್ನೊಂದ್ಸಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸುಜೋಕೋ ರಿಫ್ಲೆಕ್ಸ್ ಅಂದ್ರೆ ನಮ್ಮ ದೇಹದ ಒಂದು ಎಡಗೈ ಅಂತ ತಗೊಂಡಾಗ ಹೆಬ್ಬಟ್ಟನ್ನ ತಲೆಭಾಗ ಅಂತ ತಗೊಂತೀವಿ. ನೆಕ್ಸ್ಟ್ ಅದರ ಕೆಳಗಡೆ 2 ಕಣ್ಣು, ಅದರ ಮಧ್ಯ ಮೂಗು, ಇಲ್ಲಿ ಬಾಯಿ ಬರುತ್ತೆ, ಇಲ್ಲಿ ಗಂಟಲು ಬರುತ್ತೆ, ಇಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಲಂಗ್ಸ್ ಬರುತ್ತೆ, ಇಲ್ಲಿ ಹಾರ್ಟ್ ಬರುತ್ತೆ. ಅದ್ರ ಕೆಳಗಡೆ ಬಂದ್ರೆ ಇಲ್ಲಿ ಸ್ಟಮಕ್ ಬರುತ್ತೆ, ಮತ್ತೆ ಇಲ್ಲಿ ಲಿವರ್ ಬರುತ್ತೆ. ಓಕೆ, ಇಲ್ಲಿ ಗಾಲ್ ಬ್ಲಾಡರ್ ಇದೆ, ಇಲ್ಲಿ ದೊಡ್ಡ ಕರಳು, ಸಣ್ಣ ಕರಳು, ಮತ್ತೆ ಇದು ಬ್ಲಾಡರ್, ರಿಕ್ಟಮ್. ಮತ್ತೆ ಇದನ್ನ ಇಂಡೆಕ್ಸ್ ಫಿಂಗರ್ ಅನ್ನ, ಲಿಟಲ್ ಫಿಂಗರ್ ಅನ್ನ ರೈಟ್ ಹ್ಯಾಂಡ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಕಿರುಬೆರಳನ್ನ ನಾವು ರೈಟ್ ಹ್ಯಾಂಡ್ ಅಂತ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಅಂದ್ರೆ ತೋರು ಬೆರಳನ್ನ ನಾವು ಲೆಫ್ಟ್ ಹ್ಯಾಂಡ್ ಅಂತ ಕರಿತೀವಿ. ಮಧ್ಯ ಬೆರಳಿದೆಯಲ್ಲ ಅದು ಎಡ ಕಾಲು, ಮತ್ತೆ ಇಲ್ಲೇನಿದೆಲ್ಲ ಉಂಗುರ ಬೆರಳು ಅದು ಬಲಗಾಲು. ಮತ್ತೆ ಇಲ್ಲಿ ಏನ್ ಡಿವೈಡ್ ಮಾಡ್ತೀವಿ ಅಂದ್ರೆ ಇದು ಕೈ ನೋಡಿ, ಇಲ್ಲಿ ಒಂದು ಜಾಯಿಂಟ್ ಬರುತ್ತೆ, ನಮ್ಮ ಕೈ ಹತ್ರ ಮೊಣಕೈ ಬರುತ್ತಲ್ಲ ಅಲ್ಲಿ, ಮತ್ತೆ ಅದರ ಹಿಂದ್ಗಡೆ ಒಂದು ಜಾಯಿಂಟು, ಇಲ್ಲಿ 3ನೇ ಜಾಯಿಂಟಿಗೆ ನಮ್ಮ ಶೋಲ್ಡರ್ ಬರುತ್ತೆ. ಅದೇ ತರ ಕಾಲಲ್ಲಿ ಇದು ಪಾದದ್ದು, ಇದು ಮೊಣಕಾಲ್ದು, ಇದು ನಮ್ಮ ಚೆಪ್ಪೆ ಲಂಬರ್ ಸೈಡ್ ಅಂತೀವಲ್ಲ ಅದು. ಓಕೆ, ಈ ತರ ಎಲ್ಲ ನಾವು ಡಿವೈಡ್ ಮಾಡತಕ್ಕಂಥದ್ದು ಇದನ್ನ ರಿಫ್ಲೆಕ್ಸಾಲಜಿ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಯಾವೆಲ್ಲ ತರ ಸಮಸ್ಯೆ ಇದೆಯಲ್ಲ ಅದನ್ನ ನೀವು ಸರಿ ಇಲ್ಲಿ ಮಾಡ್ಕೋಬಹುದು. ಓಕೆ, ನೋಡಿ ಅದೇ ತರ ನಮ್ಮ ಹಿಂದಗಡೆ ಕೈ, ನಮ್ಮ ಇಲ್ಲಿ ಕುತ್ತಿಗೆ ಭಾಗ, ಇಲ್ಲಿ ನಮ್ಮ ಬೆನ್ನಿನ ಭಾಗ, ಇಲ್ಲಿ ನೋಡಿ ನಮ್ಮ ಲಂಬರ್ ಸೈಡ್ ಇಲ್ಲಿ ಬರುತ್ತೆ. ನಾವ್ ಯಾರಿಗಾದ್ರೂ ಬ್ಯಾಕ್ ಪೇನ್ ಆದ್ರೆ ಈ ಮಧ್ಯದ ಬೆರಳು ಮತ್ತೆ ಉಂಗರದ ಬೆರಳು ಮಧ್ಯೆ ಒಂದು ಬ್ಲಾಕ್ ಮಾರ್ಕ್ ಹಾಕಿ ಮತ್ತೆ ಅಲ್ಲಿ ಬಟಾಣಿ ಕಾಳನ್ನ ಹಾಕಿ ಅಂತ ಸಜೆಷನ್ ಮಾಡ್ತೀವಿ. ಹಾಗಾಗಿ ಈಗಾಗ್ಲೇ ಬಹಳ ಜನ ಇದರ ಬಗ್ಗೆ ನಾಲೆಡ್ಜ್ ಇದೆ, ಆದ್ರೆ ಇನ್ನು ಚೂರು ನಾಲೆಡ್ಜ್ಗೋಸ್ಕರ ನಮ್ಮಲ್ಲಿ ಏನು ನಾಲೆಡ್ಜ್ ಇದೆ ಅದನ್ನ ನಿಮಗೆ ಕೊಡ್ತೀವಿ. ಓಕೆ, ನೋಡಿ ಸುಜೋಕೋ ಪದ ಹೆಂಗ್ ಬಂತಂದ್ರೆ, ಸು ಅಂದ್ರೆ ಕೈ, ಜೋಕ್ ಅಂದ್ರೆ ಕಾಲು. ಇದು ಕೊರಿಯನ್ ಶಬ್ದದಿಂದ ಬಂದಿದ್ದು. ಈ ತತ್ವದ ಪ್ರಕಾರ ಕೈ ಮತ್ತು ಕಾಲುಗಳಲ್ಲಿ ಸಂಪೂರ್ಣ ದೇಹದ ಪ್ರತಿಬಿಂಬ ಇದೆ. ದೇಹದ ಯಾವುದೇ ಅಂಗಕ್ಕೆ ಸಂಬಂಧಿಸಿದ ಬಿಂದು ಕೈ ಅಥವಾ ಕಾಲಿನಲ್ಲಿ ಇರುತ್ತದೆ. ಆ ಬಿಂದುವಿನಲ್ಲಿ ಮೇಲೆ ಬೀಜ ಅಂಟಿಸಿದಾಗ ಸಂಬಂಧಿಸಿದ ಅಂಗಕ್ಕೆ ಶಕ್ತಿ ಉತ್ತೇಜನ ಸಿಗುತ್ತದೆ. ಉದಾಹರಣೆ, ಇಲ್ಲಿ ತಂಬ್ ಅಂತ ತಲೆ ತಗೊಂಡಿವಿ, ಪಾಮ್ ಸೆಂಟರ್ ನ ಹೊಟ್ಟೆ ಅಂತ ತಗೊಂಡಿವಿ,
ಫಿಂಗರ್ ಜಾಯಿಂಟ್ಸ್ ಅನ್ನ ಕೈ ಮತ್ತೆ ಕಾಲು ಅಂತ ತೆಗೆದುಕೊಂಡಿವಿ. ಇಲ್ಲಿ ಆಕ್ಯುಪ್ರೆಷರ್ ಎಂದರೆ ದೇಹದ ಶಕ್ತಿ ಬಿಂದುಗಳ ಮೇಲೆ ಒತ್ತಡ ನೀಡಿ ಚಿಕಿತ್ಸೆ ನೀಡುವ ವಿಧಾನವನ್ನ ಆಕ್ಯುಪ್ರೆಷರ್ ಅಂತ ಕರಿತೀವಿ. ಓಕೆ, ಇದು ಯಾವಾಗಾದ್ರೂ ಮತ್ತೆ ಮಹಾವತಾರ ಫೌಂಡೇಶನ್ ನಮಗೆ ಕಾಲಾವಕಾಶ ಕೊಟ್ರೆ ಆಕ್ಯುಪ್ರೆಷರ್ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಮಾತಾಡೋಣ. ಓಕೆ, ಧಾನ್ಯ ಚಿಕಿತ್ಸೆಯಲ್ಲಿ ಮೊದಲು ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ಒತ್ತಲಾಗುತ್ತದೆ. ಯಾವ ನಿಮಗೆ ಸಂಬಂಧಿಸಿದ ಆರ್ಗನ್ ಇದೆ, ಈಗ ನಾನು ಹೇಳಿದ ಉದಾಹರಣೆ, ನಿಮ್ಮ ಮಗುವಲ್ಲಿ ಇಲ್ಲ ನಿಮ್ಮಲ್ಲಿ ಯಾರಿಗಾದ್ರೂ ಕಫ ಇತ್ತಂದ್ರೆ ಆ ಕಫ ಶೇಖರಣೆ ಆಗೋದು ಲಂಗ್ಸ್ ನಲ್ಲಿ. ಆ ಲಂಗ್ಸ್ ಜಾಗವನ್ನ ಸರಿಯಾಗಿ ಪ್ರೆಸ್ ಮಾಡಬೇಕು. ಮೊದಲು ಅಲ್ಲಿ ಕಾಳುಗಳನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ಒತ್ತಬೇಕು. ನಂತರ ಅದರ ಮೇಲೆ ಸೀಡ್ ಟೇಪ್ ಅನ್ನ ಅಂಟಿಸಲಾಗುತ್ತದೆ. ಇದರಿಂದ ಏನಾಗುತ್ತೆ ಉಪಯೋಗಗಳಂದ್ರೆ ಎನರ್ಜಿ ಬ್ಲಾಕ್ ತೆರವಾಗುತ್ತೆ ಮತ್ತೆ ಸರ್ಕ್ಯುಲೇಷನ್ ಸುಧಾರಣೆ ಆಗುತ್ತೆ. ನೋಡಿ, ಪೇನ್ ರಿಲೀಫ್ ಉಂಟಾಗುತ್ತದೆ. ಇಲ್ಲಿ ಎನರ್ಜಿ ಬ್ಲಾಕ್ ಹೆಂಗ್ ತೆರವಾಯ್ತು, ಇಲ್ಲಿ ಸರ್ಕ್ಯುಲೇಷನ್ ಹೆಂಗ್ ಸುಧಾರಣೆ ಆಯ್ತು, ಪೇನ್ ರಿಲೀಫ್ ಹೆಂಗಾಯ್ತು ಅಂದ್ರೆ, ಉದಾಹರಣೆಗೆ ನಿಮ್ಮ ಒಂದು ಕೊಳವೆ ಅಂದ್ರೆ ಒಂದು ಸಿಂಕ್ ಪೈಪ್ ಲೈನ್ ಏನಾಗಿದೆ, ಬ್ಲಾಕೇಜ್ ಆಗಿದೆ. ನಾವಲ್ಲೇನ್ ಮಾಡ್ತೀವಿ, ಸುಮ್ಮನೆ ಇರ್ತೀವ, ಅದನ್ನೇನಾದ್ರು ಹೊರಗೆ ತೆಗಿಬೇಕಲ್ಲ. ಅಲ್ಲಿ ಒಂದು ಕೋಲ್ ಹಾಕಿಯೋ ಅದನ್ನ ಏನಾದ್ರೂ ಮಾಡಿ ಅದನ್ನ ತಿವಿತೀವಲ್ಲ, ಅದೇ ತರ ನಮ್ಮ ಒಂದು ಜಾಗದಲ್ಲಿ ನಮಗೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ಇಲ್ಲಿ ಪೇನ್ ಬರ್ತಾ ಇದೆ ಅಂದ್ರೆ ಅದನ್ನ ಫಸ್ಟ್ ಮಸಾಜ್ ಮಾಡ್ತೀವಿ. ಮಸಾಜ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಂದು ಏನಾದ್ರೂ ಕ್ಲಾಟ್ಸ್ ಇದ್ರೆ ಅದು ಕರಗಿ ಅಲ್ಲಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆಗ ನಿಮಗೆ ಅಂದ್ರೆ ಪ್ರಾಣಶಕ್ತಿ ಸರಾಗವಾಗಿ ಸಾಗಿದಾಗ ನಿಮಗೆ ಅಲ್ಲಿ ಪೇನ್ ರಿಲೀಫ್ ಆಗುತ್ತೆ. ಆ ಕೆಲಸವನ್ನ ಅಲ್ಲಿರ್ತಕ್ಕಂಥ ಸೀಡ್ ನಲ್ಲಿ ಇರ್ತಕ್ಕಂಥ ಎನರ್ಜಿ ಅದನ್ನ ಇದು ಮಾಡುತ್ತೆ, ಫೈಂಡ್ ಔಟ್ ಮಾಡುತ್ತೆ. ಓಕೆ, ಧಾನ್ಯ ಚಿಕಿತ್ಸೆ ನೀಡುವ ಮೊದಲು ಸಂಬಂಧಿಸಿದ ಆಕ್ಯುಪ್ರೆಷರ್ ಬಿಂದುವನ್ನು ಒತ್ತಬೇಕೆಂದು ಹೇಳಲಾಗಿದೆ. ಮತ್ತೆ ಪಂಚಭೂತ ತತ್ವಗಳಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಸೀಡ್ ಥೆರಪಿ ಮಾಡಿ, ಆಕ್ಯುಪ್ರೆಷರ್ ಮಾಡಿ, TM ಮಾಡಿ, TCM ಮಾಡಿ, ಮತ್ತೆ 108 ಏನೇನು ಮಾಡ್ತಿರಲ್ಲ ಅದು ಒಂದು ಎಲ್ಲದಕ್ಕೂ ನಾವು ಪಂಚಭೂತದಿಂದನೇ ಕೋರ್ಲೇಟ್ ಮಾಡ್ತೀವಿ. ನಾವು ಹೀಲರ್ಸ್ ಅಂತ ಅನ್ಕೊಂತೀವಿ, ಡಾಕ್ಟರ್ಸ್ ಅಂತ ಯಾರು ಹೇಳಲ್ಲ. ಹೀಲರ್ಸ್ಗಳು ಯಾವಾಗ್ಲೂ ಕಾಯಿಲೆ ಹೆಸರನ್ನ ಹೇಳಲೇಬಾರದು. ಶುಗರ್ ಇದೆ, BP ಇದೆ, ಥೈರಾಯ್ಡ್ ಇದೆ, ನನಗೆ ಬ್ಯಾಕ್ ಪೇನ್ ಇದೆ, ಅದು ನಾವು ವರ್ಡ್ ಅನ್ನ ಯೂಸ್ ಮಾಡಬಾರ್ದು. ಯಾಕಂದ್ರೆ ನಾವು ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಯಾವ ಎನರ್ಜಿ ಇಲ್ಲಿ ಬ್ಯಾಲೆನ್ಸ್ ತಪ್ಪಿದೆ ಆ ಎನರ್ಜಿಯನ್ನ ನೀವು ಸರಿ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತವೆ. ಯಾರಾದ್ರೂ ಬಂದು ನಿಮಗೆ ಶುಗರ್, ನಿನಗೇನಪ್ಪ ಗೊತ್ತು ಶುಗರ್ ಬಗ್ಗೆ, ನೀನ್ ಶುಗರ್ನ ಹೆಂಗೆ ಓದಿದ್ಯಾ ಅಂತ ಕೇಳ್ಬೋದು. ಹಾಗಾಗಿ ನಾವು ಪ್ರತಿಯೊಂದನ್ನ ಇಲ್ಲಿ ಹೇಳ್ಬೇಕಾದ್ರೆ, ನೋಡಿ ಸರ್, ನಾವು ಎನರ್ಜಿ ಬ್ಯಾಲೆನ್ಸ್ ಅನ್ನ ಮಾಡ್ತೀವಿ. ಕಾಲಾವಕಾಶ ಎಷ್ಟಿದೆ ಗೊತ್ತಿಲ್ಲ ಸರ್. ಒಬ್ರಿಗೆ 20 ವರ್ಷದ ಹುಡುಗನಿಗೆ 3 ದಿವಸ ತಗೋಬಹುದು, 60 ವರ್ಷ ಮುದುಕರಿಗೆ 8 ದಿನ ತಗೋಬಹುದು, 15 ದಿವಸ ತಗೋಬಹುದು, 1 ತಿಂಗಳ ತಗೋಬಹುದು. ಡಿಪೆಂಡ್ ಅಪಾನ್ ನಿಮ್ಮ ಎನರ್ಜಿ ಮೇಲೆ, ನಿಮ್ಮ ಶಕ್ತಿ ಮೇಲೆ ಇದು ಕೆಲಸ ಮಾಡುತ್ತದೆ. ಹಾಗಾಗಿ ಯಾರಾದ್ರೂ ಏನಾದ್ರೂ ಸರ್ ನನಗೆ ಈ ಕಾಯಿಲೆ ಇದೆ ಅಂದ್ರೆ ನಾವು ಕಾಯಿಲೆಗಳಿಗೆ ಸಿಂಪ್ಟಮ್ಸ್ ಕೊಡೋದಿಲ್ಲ. ಇಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರ್ತದೆ. ಯಾವೆಲ್ಲ ಎನರ್ಜಿ ಬರ್ತವೆ ಅಂದ್ರೆ, ವಿಂಡ್ ಎನರ್ಜಿ ಬರುತ್ತೆ. ವಿಂಡ್ ಅಂದ್ರೆ ವಾಯು, ಅದು ಏನ್ ಕೆಲಸ ಮಾಡುತ್ತೆ, ಚಲನೆಯನ್ನ ಕೆಲಸ ಮಾಡುತ್ತೆ. ಮತ್ತೆ ಫೈರ್, ಎರಡನೇ ಎನರ್ಜಿ ಬಂದ್ಬಿಟ್ಟು ಫೈರ್ ಅಂದ್ರೆ ಅಗ್ನಿ. ಅಗ್ನಿನ ಏನು ಕೆಲಸ ಮಾಡುತ್ತೆ, ತಾಪ, ಬಿಸಿತನವನ್ನ ಸೃಷ್ಟಿ ಮಾಡುತ್ತೆ. ಅರ್ತ್ ಅಂದ್ರೆ ಕನ್ನಡದಲ್ಲಿ ಭೂಮಿ ತತ್ವ ಅಂತ ಕರಿತೀವಿ. ಆ ಭೂಮಿ ತತ್ವ ಏನ್ ಮಾಡುತ್ತಂದ್ರೆ ನಮ್ಮ ಸ್ಟಮಕ್ ಅಂಡ್ ಸ್ಪ್ಲೀನ್ ಮೆರಿಡಿಯನ್ ಅನ್ನ ಇದು ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತ ತತ್ವ ಇದು. ಇಲ್ಲಿ ಭೂಮಿ ತಾಯಿಯನ್ನ ಸ್ಟಮಕ್ಕಿಗೆ ಯಾಕೆ ಹೋಲಿಸಿದ್ರು, ಬೇರೆ ಆರ್ಗನಿಗೆ ಹೋಲಿಸಬಹುದಂತ ನಿಮ್ಮ ಪ್ರಶ್ನೆ ಆಗಿದ್ರೆ, ಒಂದು ಭೂಮಿ ತಾಯಿ ಆ ಒಂದು ಮರಗಳನ್ನ, ಅದರ ಬೇರಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅದು ಹಣ್ಣನ್ನ ಬಿಡುವವರೆಗೂ, ಅದರ ಆಯಸ್ಸು ಮುಗಿಯೋ ತನಕ ಅದರ ಬೇರೆಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುವಂತ ಶಕ್ತಿ ಇರೋದು ಆ ಭೂಮಿ ತಾಯಿಗೆ ಮಾತ್ರ. ಅದೇ ತರ ನಮ್ಮ ಸ್ಟಮಕ್ ಎನರ್ಜಿ, ನಾವು ತಿಂದಿರ್ತಕ್ಕಂಥ ಆಹಾರಗಳನ್ನ ಅದನ್ನ ಹಿಡಿದಿಟ್ಕೊಂಡು ಅದನ್ನ ಪೋಷಕಾಂಶಗಳು ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ಬ್ಲಡ್ ಆಗಿ ಕನ್ವರ್ಟ್ ಮಾಡಿ ಅದೆಲ್ಲ ಕೆಲಸ ಮಾಡೋದಕ್ಕೆ ಅದನ್ನ ಭೂತತ್ವಕ್ಕೆ ಹೋಲಿಸಲಾಗಿದೆ. ಓಕೆ, ಡ್ರೈನೇಜ್ ಅಂದ್ರೆ ಇಲ್ಲಿ ಡ್ರೈನೇಜ್ ಅಂದ್ಬಿಟ್ಟು ಶುಷ್ಕತೆ ಅಂತ ಕರಿತೀವಿ ಕನ್ನಡದಲ್ಲಿ. ಇದು ಏನನ್ನ ಮಾಡುತ್ತೆ ಮೆರಿಡಿಯನ್ ಅಂದ್ರೆ, ಲಾರ್ಜ್ ಇಂಟೆಸ್ಟೈನ್ ಅಂಡ್ ಲಂಗ್ಸ್ ಅಂದ್ರೆ ದೊಡ್ಡ ಕರಳು ಮತ್ತೆ ಶ್ವಾಸಕೋಶ. ಇಲ್ಲಿ ಉಸಿರಾಟ ಮತ್ತು ಚರ್ಮವನ್ನ
ಈ ಡ್ರೈನೆಸ್ ಎಲಿಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಓಕೆ, ವಾಟರ್ ಅಂದ್ರೆ ಜಲತತ್ವ. ಜಲತತ್ವದಲ್ಲಿ ನಾವು ಎರಡು ಮೆರಿಡಿಯನ್ ಗಳನ್ನ ನೋಡ್ತೀವಿ. ಒಂದು ಇನ್ ಮೆರಿಡಿಯನ್ ಆದಂತ ಕಿಡ್ನಿ, ಯಾಂಗ್ ಮೆರಿಡಿಯನ್ ಆಗಿ ಯೂರಿನರಿ ಬ್ಲಾಡರ್ ಅನ್ನ ನೋಡ್ತೀವಿ. ಇದರ ಕೆಲಸ ಏನು? ಪುನರುತ್ಪತ್ತಿ, ನಮ್ಮ ಸಂತಾನೋತ್ಪತ್ತಿ, ನಮ್ಮ ಒಂದು ಒಂದು ಏನ ಸಂತಾನೋತ್ಪತ್ತಿ ಭಾಗ್ಯ ಸಿಗ್ಬೇಕಾದ್ರೆ ಈ ಜಲತತ್ವ ಸರಿಯಾಗಿರ್ಬೇಕು. ಹೆಣ್ಣು ಮಕ್ಕಳು ಪ್ರತಿಯೊಂದು ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಂದ್ರೆ, ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಪೀರಿಯಡ್ಸ್ ಇದ್ರೆ ನೀವು ಕಿಡ್ನಿಗೆ ಮತ್ತೆ ಯೂರಿನರಿ ಬ್ಲಾಡರ್ಗೆ ಥ್ಯಾಂಕ್ಸ್ ಇರ್ಬೇಕು. ಓಕೆ, ನೆಕ್ಸ್ಟ್, ಈ ಶಕ್ತಿಗಳ ಅಸಮತೋಲನವೇ ರೋಗಗಳಿಗೆ ಕಾರಣ ಎಂದು ಧಾನ್ಯ ಚಿಕಿತ್ಸೆ ತಿಳಿಸುತ್ತದೆ. ಇಲ್ಲಿ ಇವೇನಾದ್ರೂ ವಿಂಡ್ ಕಡಿಮೆ ಆದ್ರೆ ನಿಮ್ಗೇನಾಗುತ್ತೆ? ಓಡಾಡಕ್ಕಾಗಲ್ಲ, ನಿಮ್ಗೆ ಓಡಾಡಲು ಕಷ್ಟ, ಕೈ ಮಡ್ಚಕ್ ಆಗೋದಿಲ್ಲ, ಕುಂತ್ರೆ ಎದ್ದೇಳಕ್ ಬರಲ್ಲ. ಫೈರ್, ಬಿಸಿ ಇಲ್ಲ ಅಂದ್ರೆ ಏನಾಗುತ್ತೆ? ಚಳಿ ಆಗುತ್ತೆ. ಅದೇ ತರ ಭೂಮಿ ತತ್ವ ಅಂದ್ರೆ ಭೂತತ್ವ ಏನಾದ್ರೂ ಸಮಸ್ಯೆ ಆದ್ರೆ ನಿಮಗೆ ಜೀರ್ಣಾಂಗದ ಮೇಲೆ ಪರಿಣಾಮ ಬೀಳುತ್ತೆ. ನೆಕ್ಸ್ಟ್, ಮೆರಿಡಿಯನ್ ಸಿಸ್ಟಮ್. ಮೆರಿಡಿಯನ್ ಎಂದರೆ ದೇಹದೊಳಗಡೆ ಶಕ್ತಿ ಹರಿಯುವ ಮಾರ್ಗಗಳು. ಮೆರಿಡಿಯನ್ ಅಂದ್ರೆ ದೇಹದೊಳಗಡೆ ಶಕ್ತಿ ಹರಿಯುವ ಮಾರ್ಗಗಳು. ಚೈನೀಸ್ ಮೆಡಿಸಿನ್ ಪ್ರಕಾರ 14 ಪ್ರಮುಖ ಮೆರಿಡಿಯನ್ಗಳು ಇವೆ. ಪ್ರತಿಯೊಂದು ಅಂಗಕ್ಕೂ ಒಂದು ಶಕ್ತಿ ಮಾರ್ಗ ಇದೆ. ಉದಾಹರಣೆ, ಲಂಗ್ ಮೆರಿಡಿಯನ್, ಲಿವರ್ ಮೆರಿಡಿಯನ್, ಕಿಡ್ನಿ ಮೆರಿಡಿಯನ್. ಈ ಮಾರ್ಗಗಳಲ್ಲಿ ಶಕ್ತಿ ಸರಿಯಾಗಿ ಹರಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಎನರ್ಜಿ ಮೆಡಿಸಿನ್. ಧಾನ್ಯ ಚಿಕಿತ್ಸೆ ದೇಹವನ್ನು ಕೇವಲ ಮಾಂಸ ಮತ್ತು ಎಲುಬುಗಳಾಗಿ ನೋಡುವುದಿಲ್ಲ. ಇದು ಶಕ್ತಿ, ದೇಹ, ಭಾವನೆಗಳು, ಮನಸ್ಸು, ಚೈತನ್ಯ ಇವುಗಳನ್ನ ಸಮತೋಲನಕ್ಕೂ ಮಹತ್ವ ನೀಡುತ್ತದೆ. ನೋಡಿ, ನಮಗೆ ಕಾಯಿಲೆ ಅಂತ ಬರೋದೆ ಮೊದಲು ಮನಸ್ಸು, ಭಾವನೆಗಳು. ಅವಾಗ ಸಮಸ್ಯೆ ಆಗದೆ ಶಕ್ತಿ ದೇಹದ ಮೇಲೆ ಕುಂದುವ. ನೀವು ಯಾವಾಗ ನಿಮ್ಮ ಒಂದು ಮನಸ್ಸಿಗೆ ಸ್ಟ್ರೆಸ್ ಅನ್ನ ಕೊಡ್ತಿರೋ, ನಿಮಗೆ ತಲೆಗೆ ಒಂದು ಶಕ್ತಿ ಟೆನ್ಷನ್ ಕೊಡ್ತಿರೋ, ಆವಾಗ ನಿಮಗೆ ನಿದ್ದೆ ಸರಿ ಆಗೋದಿಲ್ಲ. ಯಾವ ಮನುಷ್ಯ ರಾತ್ರಿ 10 ಗಂಟೆ ಮಲಗಿ ಬೆಳಿಗ್ಗೆ 6 ಗಂಟೆ ಇಲ್ಲ 4 ಗಂಟೆ 5 ಗಂಟೆ ನಿಮಿಟೀಸ್ ಮಧ್ಯದಲ್ಲಿ 12 ಗಂಟೆಗೆ ಮಲಗ್ತೀನಿ ಸರ್, ನನಗೆ ಮಧ್ಯೆ ಎಚ್ಚರ ಆಗುತ್ತಂದ್ರೆ ಆ ಮನುಷ್ಯನಿಗೆ ಕಾಯಿಲೆಗಳು ಕಟ್ಟಿಟ್ಟ ಬಿಡ್ತು. ಹಾಗಾಗಿ ಮನಸ್ಸಿನ ಸ್ಟ್ರೆಸ್ ಅನ್ನ ನೀವು ಕಡಿಮೆ ಮಾಡುವ ಕಡೆ ಗಮನ ಕೊಡಬೇಕು. ಮಾನಸಿಕ ಅಸಮತೋಲನದಿಂದ ಹಲವು ರೋಗಗಳು ಬರುತ್ತವೆ. ಯೋಚನೆಗಳು ಬಹಳ ಪ್ರಭಾವಶಾಲಿ ಎಂದು ವಿವರಿಸಲಾಗಿದೆ. ಬೀಜಗಳು ಹೇಗೆ ಕೆಲಸ ಮಾಡ್ತವೆ ಅಂದ್ರೆ, ಬೀಜವನ್ನು ಬಿಂದುವಿನ ಮೇಲೆ ಅಂಟಿಸಿದಾಗ ಆ ಭಾಗದಲ್ಲಿ ಸಣ್ಣ ಒತ್ತಡ ಉಂಟಾಗುತ್ತದೆ. ರಿಫ್ಲೆಕ್ಸ್ ಸ್ಟಿಮ್ಯುಲೇಷನ್ ಆಗುತ್ತದೆ, ಎನರ್ಜಿ ಫ್ಲೋ ಹೆಚ್ಚುತ್ತದೆ, ಹೀಲಿಂಗ್ ಪ್ರೊಸೆಸ್ ಶುರು ಆಗುತ್ತದೆ. ನೀವೊಂದು ಪಾಯಿಂಟಿಗೆ ನೀವೊಂದು ಏನು ಸೀಡ್ ಹಾಕ್ತೀರಿ ಅಂದ್ರೆ ಅದನ್ನ ಆವಾಗ ಪ್ರೆಸ್ ಮಾಡ್ಕೊಂತ ಇರ್ಬೇಕು. ಅದನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒತ್ತಡ ನೀಡಿದಾಗ ಆ ಪಾಯಿಂಟ್ ಸ್ಟಿಮ್ಯುಲೇಟ್ ಆಗುತ್ತೆ. ಓಕೆ, ಕೆಲವು ಬೀಜಗಳು ಹೀಟ್ ಅನ್ನ ಹೆಚ್ಚಿಸ್ತವೆ, ಕೆಲವು ಬೀಜಗಳು ಕೂಲಿಂಗ್ ಅನ್ನ ಕೊಡುತ್ತವೆ, ಕೆಲವು ಬ್ಯಾಲೆನ್ಸ್ ಮಾಡುತ್ತದೆ. ಅವು ಯಾವ್ಯಾವ ಅಂತ ನೋಡಿದ್ರೆ, ಕಾಳುಮೆಣಸು. ಕಾಳುಮೆಣಸು ಎಲ್ಲರಿಗೂ ಗೊತ್ತಿರೋದೆ, ಅಡಿಗೆ ಮಾಡ್ತಕ್ಕಂತ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಹೀಟ್ ಇದೆ, ಖಾರ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಯಾವ ಆರ್ಗನ್ ವೀಕ್ ಇದೆ, ಉದಾಹರಣೆಗೆ ನಿಮಗೆ ಲಿವರ್ ಅಲ್ಲಿ ವೀಕ್ ಇದೆ ಅಂತ ಅನಿಸ್ತಂದ್ರೆ ನೀವು ಕಾಳುಮೆಣಸನ್ನ ಯೂಸ್ ಮಾಡಿ ಆ ಲಿವರ್ ಯಾಂಗ್ ಅನ್ನ ರೇಸ್ ಮಾಡಬಹುದು, ಅಂದ್ರೆ ಹೀಟ್ ಅನ್ನ ಜಾಸ್ತಿ ಮಾಡಬಹುದು. ಓಕೆ, ಕಾಳುಮೆಣಸಿನಿಂದ ನೀವೇನ್ ಮಾಡಬಹುದು ಅಂದ್ರೆ ಹೀಟ್ ಅನ್ನ ಹೆಚ್ಚಿಸಬಹುದು. ಮೆಂತೆ ಕಾಳಿನಿಂದ ಏನ್ ಮಾಡಬಹುದು, ಮೆಂತೆ ಕಾಳನ್ನ ಕೂಲಿಂಗ್ ಗೋಸ್ಕರ ಯೂಸ್ ಮಾಡಬಹುದು. ಯಾವ ಮೆರಿಡಿಯನ್, ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗಿದ್ರೆ ನೀವು ಸ್ಟಮಕ್ ರಿಫ್ಲೆಕ್ಸ್ ಗೆ ನೀವು ಮೆಂತೆ ಕಾಳನ್ನ ಹಾಕಿದಾಗ ಅಲ್ಲಿ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಓಕೆ, ಹೆಸರು ಕಾಳು ಏನ್ ಮಾಡುತ್ತಂದ್ರೆ, ನೀವು ನ್ಯೂಟ್ರಲ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಹೆಸರು ಕಾಳು ಸಮತೋಲನವನ್ನ ಕಾಯ್ದುಕೊಳ್ಳುತ್ತದೆ. ನೀವು ನೋಡಿ ಸರ್, ನನಗೆ ಇಲ್ಲಿ ಹೊಸಬ, ನನಗೆ ಹೀಟ್ ಅಂದ್ರೂ ಗೊತ್ತಾಗ್ಲಿಲ್ಲ, ಕೋಲ್ಡ್ ಅಂದ್ರೂ ಗೊತ್ತಾಗ್ಲಿಲ್ಲ, ನೀವು ಅಂತವ್ರು ಏನ್ ಮಾಡ್ಬೋದು ಅಂದ್ರೆ ಹೆಸರು ಕಾಳನ್ನ ಯೂಸ್ ಮಾಡಬಹುದು. ಅಂದ್ರೆ ಅದು ಸಮತೋಲನವನ್ನ ಕಾಪಾಡ್ತದೆ. ಹೇಗೆ ನಾವು ಕ್ಲಾಕ್ ವೈಸ್ ರೊಟೇಷನ್ ಮಾಡಿದ್ರೆ ಟೋನಿಫಿಕೇಶನ್, ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಸೆಡೇಷನ್ ಅಂತ ಹೇಳ್ತೀವೋ, ಅದೇ ತರ ಇಲ್ಲಿ ಕಾಳುಮೆಣಸು ಮೆಂತೆ ಬಂದ್ಬಿಟ್ಟು ಸೆಡೇಷನ್, ಮೆಂತೆ ಕಾಳುಮೆಣಸು ಬಂದ್ಬಿಟ್ಟು ಟೋನಿಫಿಕೇಶನ್, ಪ್ರೆಸ್ ಮಾಡೋದಂದ್ರೆ ಹೆಸರು ಕಾಳು. ನಾನು ಈ ತರದಲ್ಲಿ ನಿಮಗೆ ತಿಳಿಸೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ನೀವು ಟೋನಿಫಿಕೇಶನ್ ಸೆಡೇಷನ್ ಅಂತ ತಲೆಯಲ್ಲಿ ಇಟ್ಕೋಬೇಡಿ, ಜಸ್ಟ್ ಪ್ರೆಸರ್ ಕೊಟ್ರೆ ಅಲ್ಲಿ ಕೆಲಸ ಮುಗಿತು. ಓಕೆ, ಧಾನ್ಯ ಚಿಕಿತ್ಸೆಯ ವಿಶೇಷತೆಗಳು ಏನು? ಸೈಡ್ ಎಫೆಕ್ಟ್ ಇರೋದಿಲ್ಲ. ಮೊದಲನೇ ಮಾತು, ನಿಮಗೆ ಯಾವುದೇ ತರದ ಸೈಡ್ ಎಫೆಕ್ಟ್ ಇರಲ್ಲ. ಓಕೆ, ಕಡಿಮೆ ವೆಚ್ಚ.
1/4 kg ಹೆಸರು ಕಾಳು ತಂದ್ರೆ, 1/4 kg ಮೆಂತ್ಯ ತಂದ್ರೆ, 1/4 kg ಕಾಳು ಮೆಣಸು ತಂದ್ರೆ ನೀವು ವರ್ಷಾನ್ ಪೂರ್ತಿ ಹಾಕ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಎಷ್ಟು ಖರ್ಚು ಮಾಡ್ತೀರಿ? ಮೇ ಬಿ ಒಂದು 100-150 ರುಪೀಸ್ ಖರ್ಚು ಮಾಡ್ತೀರಿ. ಅದೇ ಒಂದ್ಸಲ ನೀವೇನಾದ್ರೂ ಹೋಗಿ ಚೀಟಿ ಮಾಡಿಸಿದ್ರೆ, ಕನ್ಸಲ್ಟೇಷನ್ ತಗೊಂಡ್ರೆ 300-400 ರುಪೀಸ್ ಬಿಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸುಲಭವಾಗಿ ಕಲಿಬಹುದು. ಏನ್ ಗೊತ್ತಾ, ಈಗ ನಾವು ಕಲಿಯೋದಕ್ಕಿಂತ ಮುಂಚೆ ಹೆಂಗ್ ಭಯ ಪಡ್ತಿದ್ವಿ ಅಂದ್ರೆ, ಮಕ್ಳಿಗೆ ಜ್ವರ ಬಂತಂದ್ರೆ ಗಾಬರಿ ಆಗ್ಬಿಡ್ತಿದ್ವಿ. ಅಯ್ಯೋ ಮಗಳಿಗೆ ಜ್ವರ ಬಂದಿದೆ, ಮಗನಿಗೆ ಜ್ವರ ಬಂದಿದೆ ಅಂತ. ಈಗ ಅಯ್ಯೋ ಜ್ವರನಾ, ಓಕೆ ಇರ್ಲಿ ಬಿಡು ಪರವಾಗಿಲ್ಲ, ಆ ತರ ಒಂದು ಧೈರ್ಯ ಬರುತ್ತೆ ನಿಮ್ಗೆ. ಇವತ್ತು ಟೈಫಾಯ್ಡ್ ಅಂತೆ ಸರ್, ಟೈಫಾಯ್ಡ್ ಅಂದ್ರೆ ದೊಡ್ಡ ಜ್ವರ ಸರ್, ಅದು ನೆತ್ತಿಗೆತ್ತಿಗೆ ಇರ್ಬೋದು. ಈಗ ನಮಗೆ ರೀಸೆಂಟ್ ಆಗಿ ಒಂದ್ 2-3 ತಿಂಗಳಿನ ಹಿಂದೆ ಯಾರಿಗೋ ಬಂದಿತ್ತು ನಮ್ಮ ಮನೇಲೆ. ಅವರಿಗೆ ಟೈಫಾಯ್ಡ್, ಏನ್ ತೊಂದರೆ ಇಲ್ಲ, ಓಕೆ ಟ್ರೀಟ್ಮೆಂಟ್ ಕೊಟ್ವಿ, ಕ್ಲಿಯರ್ ಆಯ್ತು. ಆ ತರ ಭಯವನ್ನ ಇರಲ್ಲ ನಿಮ್ಗೆ. ಓಕೆ, ಮನೆ ಮಟ್ಟದಲ್ಲಿ ಬಳಸಬಹುದು. ಅಂದ್ರೆ ಈಗ ಏನಾದ್ರೂ ನೈಟ್ ಟೈಮ್ ನಲ್ಲಿ ಯಾರಿಗೊಂದು ಸಮಸ್ಯೆ ಆಗುತ್ತೆ, ಏನೋ ಒಂದು ಸಿಟಿಗೆ ಹೋಗೋ ಟೈಮ್ ನಲ್ಲಿ ಇರಲ್ಲ, ವೆಹಿಕಲ್ ಇರಲ್ಲ, ಇಲ್ಲಿ ನೀವು ಮನೆ ಮಟ್ಟದಲ್ಲಿ ಆರೈಕೆಯನ್ನ ಮಾಡ್ಕೋಬಹುದು. ಓಕೆ, ಎನರ್ಜಿ ಬ್ಯಾಲೆನ್ಸ್ ಅನ್ನ ಮಾಡುತ್ತೆ. ಅಂದ್ರೆ ಯಾವ ಎನರ್ಜಿ ಕಡಿಮೆ ಇರುತ್ತಲ್ಲ ಆ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ. ಪೇನ್ ರಿಲೀಫ್ ಕೊಡುತ್ತೆ. ನಾವು ಈಗ ಪೇನ್ ಕಿಲ್ಲರ್ ತಗೊಂಡ್ರೆ ನಮ್ಮ ಕಿಡ್ನಿಗೆ ಹೊಡೆತ ಬೀಳುತ್ತೆ. ಆದ್ರೆ ಇಲ್ಲಿ ನೀವು ಪೇನ್ ರಿಲೀಫ್ ಅನ್ನ ಸೀಡ್ ಥೆರಪಿ ಮುಖಾಂತರ ಕಲಿಬಹುದು. ಓಕೆ, ಇಲ್ಲಿ ನೆನಪಿಡಬೇಕಾದ ಅಂಶ ಏನ್ ನೀವು ಅಂದ್ರೆ, ಯಾವ ಬೀಜ ಯಾವ ಶಕ್ತಿಯನ್ನು ಹೊಂದಿದೆ ಮತ್ತು ಯಾವ ರಿಫ್ಲೆಕ್ಸ್ ಪಾಯಿಂಟ್ ಯಾವ ಅಂಗವನ್ನ ಪ್ರತಿನಿಧಿಸುತ್ತದೆ ಎಂಬುದನ್ನು ಧಾನ್ಯ ಚಿಕಿತ್ಸೆಯ ಮೂಲ ಆಧಾರ. ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಯಾರ್ಗನ್ನ ಈ ಕಣ್ಣು ಒಂದು ಏನಂದ್ರೆ, ಕಣ್ಣು ಉರಿ ಬರ್ತಾ ಇದೆ, ಆ ಕಣ್ಣು ಯಾರು ಮೇಂಟೈನ್ ಮಾಡ್ತಾರೆ, ಯಾರು ಅದನ್ನ ಕಂಟ್ರೋಲ್ ಮಾಡ್ತಾರೆ ಅಂತಾನೆ ಗೊತ್ತಿರಲ್ಲ ಅಂದ್ರೆ ನೀವು ಟ್ರೀಟ್ಮೆಂಟ್ ಮಾಡಿ ಉಪಯೋಗ. ಹಾಗಾಗಿ ಕಣ್ಣು ಉರಿ ಬರ್ತಾ ಇದೆ ಅಂದ್ರೆ ಲಿವರ್ ಹೀಟ್ ಆಗಿದೆ, ಲಿವರಿಗೆ ಹಾಕಿ ಒಂದ್ ಮೆಂತೆಕಾಳು. ಅಂದ್ರೆ ಲಿವರ್ ಅಂದ್ರೆ ನಮ್ಮ ಇಲ್ಲಿ ಲಿವರ್ ಏನ್ ಬರುತ್ತಲ್ಲ, ಇಲ್ಲಿ ಬರುತ್ತೆ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲಿ ಲಿವರ್ ಬರುತ್ತಲ್ಲ, ಇದಕ್ಕೆ ಮೆಂತೆ ಹಾಕ್ಬೋದು, ಇಲ್ಲ ಇಲ್ಲಿ 1-2 ಮೆಂತೆ ಹಾಕ್ಬೋದು, ಇಲ್ಲಿ ಕಣ್ಣಿಗೆ 1-2 ಮೆಂತೆ ಹಾಕ್ಬೋದು, ಈ ಲಿವರ್ ಜಾಗಕ್ಕೂ ಮೆಂತೆ ಹಾಕ್ಬೋದು. ಅವಾಗ ಅಲ್ಲಿರ್ತಕ್ಕಂಥ ಹೀಟು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಬೀಜಗಳಲ್ಲಿರುವ ಶಕ್ತಿ. ಪ್ರಕೃತಿಯಲ್ಲಿ ಅತ್ಯಂತ ಆಶ್ಚರ್ಯಕವಾದ ಸಂಗತಿ ಎಂದರೆ, ಅತಿ ಸಣ್ಣ ಬೀಜದೊಳಗೆ ಒಂದು ದೊಡ್ಡ ಮರದ ಸಂಪೂರ್ಣ ಜೀವಶಕ್ತಿ ಅಡಗಿರುವುದು. ಒಂದು ಚಿಕ್ಕ ಆಲದ ಮರ ಬೀಜದಿಂದ 100 ವರ್ಷ ಬದುಕುವ ವಿಶಾಲ ಆಲದ ಮರ ಬೆಳೆಯುತ್ತದೆ. ಇದರಿಂದ ಪ್ರತಿಯೊಂದು ಬೀಜವು ಕೇವಲ ಆಹಾರವಲ್ಲ, ಜೀವನ ಚೈತನ್ಯ ಸಂಗ್ರಹ ಎಂದು ತಿಳಿಬಹುದು. ಓಕೆ, ನಾನು ಸ್ವಲ್ಪ ನಿಮಗೆ ಟೈಮ್ ಇಲ್ಲ, ಇಲ್ಲಿ ನಮ್ ಕ್ಲಾಸ್ ತರ ಆಗಲ್ಲ. ನಾನು ಮೇನ್ ಪಾಯಿಂಟ್ ಅನ್ನ ಅಷ್ಟೇ ಹೇಳ್ಕೊಂತ ಹೋಗ್ಲಾ ಲಕ್ಷ್ಮೀ ಮೇಡಮ್, ಅಥವಾ ಡೀಟೇಲ್ಸ್ ಆಗಿ ಹೇಳ್ಕೊಂತ ಹೋಗ್ಲಾ? ಇಲ್ಲ ನೋಡಿ ಸರ್, ಅಲ್ಲ ಸುಮ್ನೆ ಒಂದು ಇಂಟ್ರೊಡಕ್ಷನ್ ಟೈಪ್ ಮಾಡಿ ಸರ್. ಇವಾಗ ಹೇಳ್ತಾ ಇರೋ ಇರ್ಲಿ, ಅಲ್ಲ ಇದು but ಏನು ಬೇಕಂದ್ರೆ ಅಂದ್ರೆ ಒಂದ್ ವಾರ late ಒಂದ್ ದಿವಸ, ಆಗುತ್ತೆ. ಅಲ್ಲ ಒಂದ್ ವಾರ 15 ದಿವಸ ಆಗುತ್ತೆ. ಆಗತ್ತೆ ಇವೆಲ್ಲ. ಬಟ್ ಕೆಲವೊಂದು ಏನಂದ್ರೆ ಯಾವ ತರ ಹೇಗೆ ಮಾಡುತ್ತಂತ ನಿಮಗೆ ಒಂದ್ ಕಡೆಯಿಂದ ಹೇಳಿದ್ರೆ ಒಂದ್ ಸ್ವಲ್ಪ ಒಂದ್ ಬ್ಯಾಲೆನ್ಸ್ ತರ ಬರುತ್ತೆ. ಈಗ ಅರ್ಧದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಹಾಗಾಗಿ ಎಷ್ಟು ಟೈಮ್ ಆಗುತ್ತೋ ಅಲ್ಲಿ ತನಕ ಇದನ್ನ ಬಿಗಿನಿಂಗ್ ನಿಂದಾನೆ ಹೇಳ್ತೀನಿ. ಓಕೆ, ಸ್ವಲ್ಪ ಹೇಳ್ಬಿಟ್ಟು ಸರ್, ಒಂದು ಸ್ವಲ್ಪ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಯಾವ್ಯಾವ್ದು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ್ರೆ, ಯಾರಿಗಾದ್ರೂ ಬೇರೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಏನಾದ್ರು ಬೇಕಾದ್ರೆ ಅದನ್ನ ಒಂದು ಕ್ಲಾರಿಫೈ ಮಾಡಿ ಇವತ್ತು. ಆಮೇಲೆ ಮುಂದಿಂದು ನಾವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ ಹೆಂಗೆ ಏನೋ ಕ್ಲಾಸು ಅದು. ಓಕೆ, ತೊಂದ್ರೆ ಇಲ್ಲ. ಇಲ್ಲ ನೋಡಿ, ಬೀಜದಲ್ಲಿರುವ ಪ್ರಮುಖ ಶಕ್ತಿಗಳು. ಜೀವಶಕ್ತಿ, ಲೈಫ್ ಎನರ್ಜಿ. ಪ್ರತಿಯೊಂದು ಬೀಜದಲ್ಲಿ ಹೊಸ ಜೀವನವನ್ನು ಸೃಷ್ಟಿಸುವ ಸಾಮರ್ಥ್ಯ ಇರುತ್ತದೆ. ಈ ಜೀವಶಕ್ತಿ ಬೆಳವಣಿಗೆಗೆ ಕಾರಣವಾಗುತ್ತದೆ, ಚಲನೆಯನ್ನು ಸೃಷ್ಟಿಸುತ್ತದೆ, ಸತ್ತಂತಿರುವ ಭಾಗವನ್ನ ಸಕ್ರಿಯಗೊಳಿಸುತ್ತದೆ. ಧಾನ್ಯ ಚಿಕಿತ್ಸೆಯಲ್ಲಿ ಈ ಜೀವಶಕ್ತಿಯನ್ನು ದುರ್ಬಲವಾದ ಅಂಗಾಂಗಗಳಿಗೆ ವರ್ಗಾಯಿಸುವ ಪ್ರಯತ್ನ ಮಾಡಲಾಗುತ್ತದೆ. ನೋಡಿ, ಈಗ ಇನ್ನೊಂದು ವಿಚಾರ ಏನಂದ್ರೆ, ನಾವು ಯಾವುದೇ ಬೀಜಗಳನ್ನ ಸೀಡ್ ಥೆರಪಿಯನ್ನ ಯೂಸ್ ಮಾಡಿದ್ಮೇಲೆ ಅದನ್ನ ಯೂಸ್ ಮಾಡಬೇಡಿ, ಬಿಸಾಕಿ ಅಂತ ಹೇಳ್ತೀವಿ. ಅಂದ್ರೆ ಅದರ ಅರ್ಥ ಅಲ್ಲಿರ್ತಕ್ಕಂಥ ಎನರ್ಜಿ ಆಲ್ರೆಡಿ ನಿಮ್ ಬಾಡಿ ಕ್ಯಾಪ್ಚರ್ ಮಾಡ್ಕೊಂಡಿದೆ. ಅಂದ್ರೆ ಅದರಲ್ಲಿರ್ತಕ್ಕಂಥ ಜೀವವನ್ನ ಹಿಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದು ಡೆಡ್, ಅಂದ್ರೆ ಅದು ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಸೀಡ್. ಹಾಗಾಗಿ ಅದನ್ನೇ ನಿಷೇಧಕ್ಕೆ ಹೇಳ್ತಿರ್ತೀವಿ. ಓಕೆ, ಬೆಳವಣಿಗೆ ಶಕ್ತಿ ಅಂದ್ರೆ ಗ್ರೌತ್ ಎನರ್ಜಿಯನ್ನ ಒಂದು ಬೀಜದಿಂದ ನಾವೇನ್ ಹೇಳಿದ್ವಲ್ಲ, ಮೊಳಕೆ ಬಿಡುತ್ತದೆ, ಬೇರು ಹರಡುತ್ತದೆ, ದೊಡ್ಡ ಗಿಡ, ಈ ತರ. ಓಕೆ, ಇಲ್ಲಿ ಬೀಜಗಳು ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ. ದೇಹದ ಯಾವ್ದಾದ್ರೂ ಭಾಗ ದುರ್ಬಲವಾದಾಗ, ಶಕ್ತಿ ಕಡಿಮೆ ಆದಾಗ, ಹೀಟ್ ಅಥವಾ ಕೋಲ್ಡ್ ಇಂಬ್ಯಾಲೆನ್ಸ್ ಆದಾಗ, ಸರ್ಕ್ಯುಲೇಷನ್ ಕಡಿಮೆ ಆದಾಗ ಸಂಬಂಧಿತ ರಿಫ್ಲೆಕ್ಸ್ ಪಾಯಿಂಟ್ ಮೇಲೆ ಸೂಕ್ತ ಬೀಜವನ್ನು ಅಂಟಿಸಲಾಗುತ್ತದೆ.
ಆಗ ಆ ಭಾಗದಲ್ಲಿ ಸಣ್ಣ ಒತ್ತಡ ಉಂಟಾಗಿ ಅಲ್ಲಿ ರಿಫ್ಲೆಕ್ಸ್ ಸ್ಟಿಮ್ಯುಲೇಷನ್ ಆಗುತ್ತೆ, ಎನರ್ಜಿ ಫ್ಲೋ ಚಲನೆ ಆಗುತ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸ್ತದೆ, ಹೀಲಿಂಗ್ ರೆಸ್ಪಾನ್ಸ್ ಪ್ರಾರಂಭ ಆಗ್ತದೆ. ಓಕೆ, ಈ ತರ ಎಲ್ಲ ಇದೆ. ನೆಕ್ಸ್ಟ್ ವಿಂಡ್ ಎನರ್ಜಿ ನೋಡಿ. ವಿಂಡ್ ಅಂತ ಕೇಳಿದ್ವಲ್ಲ ಅವಾಲೆ, ವಾಯು ತತ್ವ ಏನ್ ಮಾಡುತ್ತಂದ್ರೆ ಅದರ ಮುಖ್ಯ ಕಾರ್ಯಗಳು ಏನಂದ್ರೆ ಮಸ್ಕಲ್ ಮೂವ್ಮೆಂಟ್, ಜಾಯಿಂಟ್ ಮೂವ್ಮೆಂಟ್, ನರ್ವಸ್ ಇಂಪಲ್ಸ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆರಂಭ, ದೇಹದ ಚೈತನ್ಯ. ಇದು ಈ ಕೆಲಸ ಮುಖ್ಯ ಕಾರ್ಯಗಳಿದು ಲಿವರ್ದು. ನೆಕ್ಸ್ಟ್ ವಿಂಡ್ ಎನರ್ಜಿ ದುರ್ಬಲವಾದಾಗ ಏನಾಗುತ್ತೆ, ಸೋಮಾರಿತನ ಆಗುತ್ತೆ, ಸ್ಟಿಫ್ನೆಸ್ ಆಗುತ್ತೆ, ಬಾಡಿ ಹ್ಯಾವಿನೆಸ್ ಆಗುತ್ತೆ, ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಫೀಲಿಂಗ್ ಆಗುತ್ತೆ. ನೋಡಿ, ನಿಮಗೆ ಯಾರಿಗಾದ್ರೂ ಮೊಣಕಾಲು ಸಮಸ್ಯೆ ಬಹಳ ಜನರಿಗಿದೆ. ಹಾಗಾಗಿ ಇವತ್ತು ಮೊಣಕಾಲು ಸಮಸ್ಯೆಗೆ ನಾವು ಪರಿಹಾರವನ್ನ ಕೊಡ್ತೀವಿ. ಯಾವ ಮುಖಾಂತರ ಅಂದ್ರೆ, ಒಂದು ಆಕ್ಯುಪ್ರೆಷರ್ ಮುಖಾಂತರ, ಇನ್ನೊಂದು ಸೀಡ್ ಥೆರಪಿ ಮುಖಾಂತರ. ಮೊಣಕಾಲು ಸಮಸ್ಯೆ ಅಂದ್ರೆ ಏನು? ಇದು ನಂದು ಹೆಬ್ಬಟ್ಟು, ಇದು ತೋರ್ ಬೆರಳು ಬಂದ್ಬಿಟ್ಟು ನಮ್ದು, ಇದು ಮಧ್ಯದ ಬೆರಳು, ಇದು ಉಂಗರ ಬೆರಳು. ಇವೆರಡು ಮಧ್ಯದ ಬೆರಳು ಉಂಗರ ಬೆರಳು ಏನ್ ಕಾಣ್ತಾ ಇದಲ್ಲ, ಇದು ನಿಮ್ಗೆ ಕಾಲು. ಈ ಕಾಲಲ್ಲಿ ಎರಡನೇ ಗೆರೆ ಬರುತ್ತಲ್ಲ, ಅಲ್ಲಿ ನಿಮ್ಗೆ ಮೊಣಕಾಲು ಬರುತ್ತೆ. ಆ ಅದು ಮೊಣಕಾಲು ಕಾಣ್ತಾ ಇಲ್ಲ, ಆ ಪಿಕ್ಚರ್ ಕಾಣ್ತಾ ಇಲ್ಲ, ಸೀಡ್ ಅಲ್ಲ, ಥೆರಪಿದೆ ಕಾಣ್ತಾ ಇದೆ. ಅಲ್ಲ, ಪಿಕ್ಚರ್ ತೋರಿಸ್ತಾ ಇಲ್ಲ, ನನ್ನ ಕೈಲಿ ತೋರಿಸ್ತಾ ಇದೆ. ಪಿಕ್ಚರ್ ಸರಿ ತೋರಿಸ್ಲಾ? ಸರ್. ಪಿಕ್ಚರ್ ತೋರಿಸ್ಲಾ? ನೋಡಿ ಸರ್, ಹೆಂಗೆ ಅವ್ರಿಗೆ ಅನುಕೂಲ, ಕೈ ಇರ್ಲಿನಾ ಅಥವಾ ಪಿಕ್ಚರ್ ತೋರಿಸ್ಬಿಡಿ ಸರ್. ಇದರಲ್ಲೇ ತೋರಿಸ್ಬಿಡ್ತೀನಿ. ಹಾ, ತಲೆಯಲ್ಲಿ Okay. ಸ್ವಲ್ಪ ನಿಲ್ಬಿಡುತ್ತವ. ಓಕೆ, ನೋಡಿ, ಈಗ ನಿಮಗೆ ಮೊಣಕಾಲು ನೋವು ಅಂತ ಇಟ್ಕೊಳ್ಳಿ. ಇದು ಮೊಣಕಾಲು ನೋವಿನ ರಿಫ್ಲೆಕ್ಸ್. ಯಾವುದು ಮೊಣಕಾಲಿನ ನೋವಿನ ರಿಫ್ಲೆಕ್ಸ್ ಯಾವ್ದಂದ್ರೆ ಇದು ಎಲ್ಲರಿಗೆ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಕಾಣ್ತಿದೆ ಕಾಣ್ತಿದೆ. ಮೊಣಕಾಲು ನೋವಿನ ರಿಫ್ಲೆಕ್ಸ್. ಇಲ್ಲಿ ನಿಮಗೆ ಏನಾದರೂ ಸ್ಟಿಫ್ನೆಸ್ ಅಂದ್ರೆ ಕುಂತಾಗ ಹೇಳಕ್ ಬರೋದಿಲ್ಲ ಸರ್, ನಮಗೆ ಒಂದೇ ಸಲ ಹಿಡ್ಕೊಂಡ್ಬಿಡುತ್ತೆ ಅಂತ ಅಂದಾಗ ಇಲ್ಲಿ ನೀವು ಕಾಳು ಮೆಣಸನ್ನ ಹಾಕಿ, ಎರಡೂ ಬೆರಳಿಗೆ ಕಾಳು ಮೆಣಸನ್ನ ಹಾಕ್ಬೇಕು. ಆಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಯಾವ್ದು ಒತ್ತುವುದು ಸರ್ ಅಂದ್ರೆ GB34 ಅಂದ್ರೆ ಗಾಲ್ ಬ್ಲಾಡರ್ 34 ಪಾಯಿಂಟ್ ಅನ್ನ ಹಾಕಿದಾಗ, ಪ್ರೆಸ್ ಮಾಡಿದಾಗ ಅದು ಎಲ್ಲಿ ಬರುತ್ತಂತ ತೋರಿಸ್ತೀನಿ ನೋಡಿ. GB34 ನಿಮಗೆ ಇಲ್ಲಿ ಬರುತ್ತೆ. ಈ ಪಾಯಿಂಟ್ ಅನ್ನ ಎರಡು ಕಾಲಲ್ಲೇ 20 ಟೈಮ್ಸ್ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಕೂತ್ಕೊಳ್ಳಕ್ಕೂ ಕಷ್ಟ ಸರ್, ಕುಂತ್ರೆ ಜಲ್ದಿ ಹೇಳಕ್ ಬರಲ್ಲ ಅಂತಿರಲ್ಲ, ನಿಮ್ಗೆ 2 ಡೇಸ್ ಮಾಡಿ ಬೆಸ್ಟ್ ರಿಸಲ್ಟ್ ಬರುತ್ತೆ. ಓಕೆ, ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ ಗಂಟು ಬರುತ್ತಲ್ಲ, ಈ ಗಂಟಿಂದ ಸೀದಾ ಹಿಡ್ಕೊಂಡು ಹೋಗಿ, ಈ ಕಡೆ ಒಂದ್ ಎಲ್ಬ್ ಹೋಗುತ್ತೆ, ಈ ಕಡೆ ಒಂದ್ ಎಲ್ಬ್ ಹೋಗುತ್ತೆ, ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಇದನ್ನ ಬಿಡ್ಬೇಡಿ, ಹಂಗೆ ಈ ಗ್ಯಾಪ್ ಅನ್ನ ತಗೊಂಡೋಗಿ ಹೋಗಿ 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 ಇಲ್ಲಿ ಎಂಡ್ ಆಗುತ್ತೆ ನೋಡಿ, ಅಲ್ಲಿ ನಿಮ್ಮ ಪಾಯಿಂಟ್ ಸಿಗುತ್ತೆ. ಇದು GB34. ಯಾರಿಗೆ ಮಡ್ಚಲು ಕಷ್ಟ ಆಗುತ್ತದೋ ಅವರು ಇದನ್ನ ಪ್ರೆಸ್ ಮಾಡಬಹುದು. ಓಕೆ, ಇದನ್ನ ಎರಡೂ ಕಾಲಲ್ಲಿ 1 ನಿಮಿಷ ಪ್ರೆಸ್ ಮಾಡಿ. ಓಕೆ, ನೆಕ್ಸ್ಟ್ ಲಿವರ್ 3. ಲಿವರ್ 3 ಎಲ್ಲಿ ಬರುತ್ತೆ ಅಂದ್ರೆ, ಲಿವರ್ 3 ನಮ್ಮ ಕಾಲಲ್ಲಿ ಬರುತ್ತೆ. ಲಿವರ್ 3 ಆಕ್ಯುಪ್ರೆಷರ್ ಪಾಯಿಂಟ್ ನೋಡಿ. ಈ ಲಿವರ್ 3 ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು. GB34 ಆಯ್ತು, ಲಿವರ್ 3 ಆಯ್ತು. ಇದನ್ನ 1 ನಿಮಿಷ ಅಂದ್ರೆ ಇಲ್ಲಿ ಏನ್ ಗಂಟು ಬರುತ್ತಲ್ಲ, ನಮ್ದು ಹೆಬ್ಬಟ್ಟಿನ ಗಂಟು ಬರುತ್ತಲ್ಲ, ಅಲ್ಲಿಂದ ನೋಡಿ, ಇವರು 1ನೇ ಗೆರೆ 2ನೇ ಗೆರೆಯಿಂದ ಇಲ್ಲೊಂದು ಮೆಜರ್ಮೆಂಟ್ ಮಾಡಿದಾರೆ. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಹೆಬ್ಬಟ್ಟಿಂದು ಈ ಬೋನ್ಸು ಮತ್ತೆ ಈ ತೋರ್ಬೆರಳು ಬೋನ್ಸ್ ಹೋಗಿ ಎಲ್ಲಿ ಸ್ಟಾಪ್ ಆಗುತ್ತೋ ಅಲ್ಲಿ ನಿಮಗೆ ಲಿವರ್ 3 ಬರುತ್ತೆ. ಓಕೆ, ಲಿವರ್ 3 ನೋಡ್ಕೊಂಡಿರಂತ ಅನ್ಸುತ್ತೆ. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ BL40 ಬ್ಲಾಡರ್ ಪಾರ್ಟಿ. BL40 ಈ BL40 ಬಂದ್ಬಿಟ್ಟು ನಮ್ಮ ಮೊಣಕಾಲಿನ ಹಿಂಭಾಗ ಇರುತ್ತದೆ. ನಮ್ಮ ಮೊಣಕಾಲಿನ ಹಿಂಭಾಗ ಇರುತ್ತದೆ. ಇವು ಎರಡು ಪ್ರೆಸ್ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಒಂದು ನೀ ಪೇನು ಕಡಿಮೆ ಆಗುತ್ತೆ. ಓಕೆ, ಇದನ್ನ ನೀವು ಯೂಸ್ ಮಾಡಬಹುದು. ಸರ್, ಈಗ ನೀವು ಹೇಳಿದ್ರಿ ನನಗೆ ಅದು ಹಿಡ್ಕೊಂತದ್ದು ಅದು ಬರ್ತದ, ಅದು ಗೊತ್ತಾಗ್ಲಿಲ್ಲ ಸರ್ ಅಂದ್ರೆ ನೀವು ಹೆಸರು ಕಾಳನ್ನ ಹಾಕ್ಬಹುದು.
ಹೆಸರು ಕಾಳನ್ನ ಹಾಕಿದ್ಮೇಲೆ ನೀವು ಒಂದು ದಿವಸ ಹೆಸರು ಕಾಳು ಹಾಕಿ ನೋಡಿ, 2 ದಿವಸ ಹಾಕಿ ಸ್ವಲ್ಪ ರಿಲೀಫ್ ಅನ್ಸಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಇಲ್ಲ ನಮಗೆ ಹೇಗಿದೆ ಪೇನ್ ಹಾಗೆ ಇದೆ ಅಂದ್ರೆ ಒಂದ್ ದಿವಸ ಕಾಳುಮೆಣಸು ಹಾಕಿ 2 ದಿವಸ ಹಾಕಿ ಅಲ್ಲಿ ಏನ್ ಆಗ್ಲಿಲ್ಲ ಅಂದ್ರೆ ಮೆಂತೆ ಕಾಳನ್ನ ಯೂಸ್ ಮಾಡಬಹುದು. ಈ 3 ಪಾಯಿಂಟ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಮೊಣಕಾಲು 50% ಕಡಿಮೆ ಆಗುತ್ತೆ. 3 ದಿವಸದಲ್ಲಿ 50% ಕಡಿಮೆ ಆಗುತ್ತೆ. ನಮ್ಮ ಯಾರು ಮೆಟ್ಲತ್ತಾಗ ಬರೋಲ್ಲ ಅವ್ರಿಗೆ 15 ನಿಮಿಷದಲ್ಲಿ ನಾವು ಅವರಿಗೆ ನಡೆಯಂಗ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಸ್ಟಿಮ್ಯುಲೇಟ್ ಮಾಡಂತ ಮಷಿನ್ಸ್ ಇರ್ತಾವೆ, ಅಕ್ಯುಪ್ರೆಷರ್ ಟೂಲ್ಸ್ ಇರ್ತಾವೆ. ಹಾಗಾಗಿ ನಾವು ಕರೆಕ್ಟ್ ಪಾಯಿಂಟ್ ಅನ್ನ ನೋಡ್ಬಿಟ್ಟು ಮಾಡ್ತೀವಿ. ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು. ಇಲ್ಲಿ ಹೀಟ್ ಫೈರ್ ಆದಾಗ ಏನಾಗುತ್ತೆ ಇದು ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ, ಯಾಕಂದ್ರೆ ಇದು ಬಹಳ ದೊಡ್ಡದಾಗಿರುತ್ತೆ. ಇಲ್ಲಿ ಕೆಲವೊಂದು ನಿಮಗೆ ಏನೇನ್ ಇಂಪಾರ್ಟೆಂಟ್ ಇರುತ್ತೋ ಅದನ್ನ ಹೇಳ್ತೀನಿ ನೋಡಿ. ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅಂದ್ರೆ ಆಸಿಡಿಟಿ ಆದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ. ಹಾಗಾಗಿ ಗ್ಯಾಸ್ಟ್ರಿಕ್ಗೂ ಆಸಿಡಿಟಿಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಊಟಕ್ಕಿಂತ ಮುಂಚೆ ನಿಮಗೆ ಏನಾದ್ರೂ ಉರಿ ಬರ್ತಾ ಇದೆ, ಹೊಟ್ಟೆ ಭಯಂಕರ ಹಸಿತಾ ಇದೆ ಅಂದ್ರೆ ಅದು ಗ್ಯಾಸ್ಟ್ರಿಕ್. ಹಾಗಾಗಿ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಇಲ್ಲೇನ್ ಸ್ಟಮಕ್ ಕಾಣುತ್ತಲ್ಲ, ಈ ಸ್ಟಮಕ್ ಜಾಗವನ್ನ ಕ್ಲೀನ್ ಆಗಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡ್ಬಿಟ್ಟು ಇಲ್ಲಿ ಮೆಂತೆ ಕಾಳನ್ನ ಹಾಕಿ. ಇಲ್ಲಿ ಮೆಂತೆ ಕಾಳನ್ನ ಹಾಕಿದ್ರೆ ನಿಮಗೆ ಅಲ್ಲಿರ್ತಕ್ಕಂತ ಒಂದು ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ನೋಡಿ, ಈ ಜಾಗದಲ್ಲಿ ಸ್ಟಮಕ್ ಜಾಗದಲ್ಲಿ ಮೆಂತೆ ಕಾಳನ್ನ ಹಾಕಿ. ಹಾಕೋದಕ್ಕಿಂತ ಮುಂಚೆ ನೀವು ಕ್ಲೀನ್ ಆಗಿ ಇದನ್ನ ಪ್ರೆಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್. ಆಸಿಡಿಟಿ ಇದ್ರೆ ಏನ್ ಮಾಡ್ಬೇಕು ಸರ್? ಹುಳಿ ತೇಗ್ ಬರುತ್ತೆ, ನನಗೆ ಡೈಜೆಷನ್, ಊಟ ಮಾಡಿದ್ಮೇಲೆ ನನಗೆ ಹೊಟ್ಟೆ ಉಬ್ರ ಆದಂಗ ಆಗುತ್ತೆ, ದೇಹ ಭಾರ ಇದ್ದಂಗೆ ಇರುತ್ತೆ ಅಂದ್ರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಅವಾಗ ಇಲ್ಲಿ ಕಾಣ್ತಕ್ಕಂತ ನೀವು ಲಿವರ್ ಅನ್ನ ಪ್ರೆಸ್ ಮಾಡಿ. ಅಂದ್ರೆ 1 ನಿಮಿಷ ಪ್ರೆಸ್ ಮಾಡಿ, ಈ ಭಾಗವನ್ನ ಪ್ರೆಸ್ ಮಾಡಿ, ಇಲ್ಲಿ ಕಾಳುಮೆಣಸನ್ನ ಹಾಕಿ, ಇಲ್ಲಿ ಕೂಡ ಕಾಳುಮೆಣಸನ್ನ ಹಾಕ್ಬಹುದು. ಅವಾಗ ನಿಮ್ಮಲ್ಲಿರ್ತಕ್ಕಂಥ ಸ್ಟಮಕ್ಕಿನ ಯಾಂಗು ಜಾಸ್ತಿ ಆಗುತ್ತೆ. ನಿಮಗೆ ಅದೇ ತರ ಮತ್ತೊಂದು ಏನ್ ಮಾಡ್ಬೋದು ಅಂದ್ರೆ ನೀವು ಫಿಸಿಕಲ್ ಆಗಿ ವಾಕ್ ಮಾಡಿ. ಮನೆಯಲ್ಲಿ ಕೂತ್ಕೋಬೇಡಿ. ಮನೆಯಲ್ಲಿ ಎಷ್ಟು ಕೂತ್ಕೊಂತಿರಲ್ಲ ಅಷ್ಟು ನಿಮ್ಮ ದೇಹ ಕೆಡುತ್ತದೆ. ಅದನ್ನ ನಿಂತ ನೀರಿನ ತರ ನಿಮ್ಮ ಬಾಡಿಯನ್ನ, ನಿಮ್ಮ ದೇಹವನ್ನ ಇಡಬೇಡಿ. ಹರಿಯುವ ನೀರ್ ತರ ಡೈಲಿ 2 ರಿಂದ 3 ಕಿಲೋಮೀಟರ್ ವಾಕ್ ಮಾಡಿ. ಬಿಸಿಲಿನಲ್ಲಿ ವಾಕ್ ಮಾಡಿದ್ರಂತೂ ಇನ್ನು ಸೂಪರ್ ಆಗಿರುತ್ತೆ. ಅದೇ ತರ ನೀವು ಮತ್ತೆ ಏನ್ ಮಾಡ್ಬೋದಂದ್ರೆ ಇಲ್ಲಿ ನಿಮಗೆ ಹಾಕಿದ್ಮೇಲೆ ಸರಿ ಹೋದ್ಮೇಲೆ, ಇಲ್ಲ ಅಂದ್ರೆ ಅದು ಆಗ್ಲಿಲ್ಲ ಅಂದ್ರೆ ಇಲ್ಲಿ ನೀವು ಹಸಿ ಶುಂಠಿ ಕೂಡ ಹಾಕ್ಬಹುದು. ಓಕೆ, ನೆಕ್ಸ್ಟ್ ನೋಡಿ. ಈಗ ನಿಮಗೆ ಕೆಮ್ಮು ಬರ್ತಾ ಇದೆ. ನಿಮಗೆ ಕೆಮ್ಮು ಬಂದಾಗ ಏನ್ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಕೆಮ್ಮು ನಿಲ್ತಾನೆ ಇಲ್ಲ. ಅವಾಗ ಇದನ್ನ ಲಂಗ್ಸ್ ಜಾಗ ಇದೆಯಲ್ಲ, ಈ ಲಂಗ್ಸ್ ಜಾಗನ ಕ್ಲೀನ್ ಆಗಿ ಪ್ರೆಸ್ ಮಾಡಿ. ಕ್ಲೀನ್ ಆಗಿ ಪ್ರೆಸ್ ಮಾಡಿಬಿಟ್ಟು ಅಲ್ಲಿ ಕಾಳುಮೆಣಸನ್ನ ಹಾಕುವಂತ ಬನ್ನಿ. ಇಲ್ಲಿ ಸುತ್ತರಿಗೂ ಕಾಳುಮೆಣಸನ್ನ ಹಾಕಿದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಕೆಮ್ಮು ಹತೋಟಿಗೆ ಬರ್ತದ. ನೋಡಿ, ಇದು ಬಂದ್ಬಿಟ್ಟು ನಮ್ಮ ಶೋಲ್ಡರ್ ಜಾಯಿಂಟ್. ಅಂದ್ರೆ ಶೋಲ್ಡರ್ ಜಾಯಿಂಟ್ ಅಂತ ಏನ್ ಕರಿತೀವಿ. ಕೆಲವೊಬ್ಬರಿಗೆ ಇಲ್ಲಿ ಪೇನ್ ಬರ್ತಾ ಇರ್ತದೆ, ಇಲ್ಲ ಕೈ ಮೇಲೆ ಎತ್ತಕ್ ಆಗೋದಿಲ್ಲ, ಇಲ್ಲ ಕೈ ಕೆಳಗಡೆ ಇರ್ಸಕ್ ಆಗೋದಿಲ್ಲ, ಮತ್ತೆ ಒಂದೇ ಸಮನೆ ನೋವು ಬರ್ತಾ ಇರ್ತದೆ. ಹಾಗಾಗಿ ನಿಮಗೆ ಮೇಲ್ ಎತ್ತಕ್ ಅಂದ್ರೆ ಫಂಕ್ಷನ್ಸ್ ಇಲ್ಲ ಅಂತ ಹೇಳ್ತೀವಿ. ಆ ಫಂಕ್ಷನ್ ಅನ್ನ ರೇಸ್ ಮಾಡ್ಬೇಕಂದ್ರೆ ನೀವು ಕಾಳು ಮೆಣಸನ್ನ ಯೂಸ್ ಮಾಡಬಹುದು. ಅದ್ರ ಜೊತೆಗೆ ಏನ್ ಮಾಡಬಹುದು ಅಂದ್ರೆ ನೀವು SI5 ಸ್ಮಾಲ್ ಇಂಟೆಸ್ಟೈನ್ 5 ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ನೀವು ಪ್ರೆಸ್ ಮಾಡಬಹುದು. ಓಕೆ, ಇಲ್ಲಿ ನಿಮಗೆ ಇದ್ ಬೇಕಾದ್ರೆ ಲೆಫ್ಟ್ ಟು ರೈಟ್ ಅಂತ 2 ಇರುತ್ತೆ. ನಿಮ್ ಯಾವ ಸೈಡ್ ಇದೆ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಅಂದ್ರೆ ಮಲಬದ್ಧತೆ ಸಮಸ್ಯೆ ಇರುತ್ತೆ. ನೋಡಿ, ಈ ದೊಡ್ಡ ಕರಳ ಯಾವ ತರ ಇದೆಯಲ್ಲ ಅದೇ ತರ ನೀವು ನೀವು ಇಲ್ಲ ಮಸಾಜ್ ಮಾಡಿ. ಇಲ್ಲಿ ಮಸಾಜ್ ಮಾಡಿ. ಈ ತರ ಇಲ್ಲಿಂದ ತಗೊಂಡ್ ಬನ್ನಿ, ಇಲ್ಲಿಂದ ತಗೊಂಡ್ ಬರೋದು, ಇಲ್ಲಿ ತಗೊಂಡ್ ಬರೋದು, ಈ ತರ ಒಂದು 20 to 30 ಟೈಮ್ಸ್ ಅನ್ನ ಮಸಾಜ್ ಮಾಡಿ ಅಲ್ಲಿ ಕ್ಲೀನ್ ಆಗಿ ನಿಮಗೆ ನೀವು ಕಾಳುಮೆಣಸನ್ನ ಹಾಕ್ಬಹುದು. ನಿಮ್ಗೇನಾದ್ರೂ ಸ್ಟೂಲು ಗಟ್ಟಿ ಇತ್ತಂದ್ರೆ ಇಲ್ಲಿ ಮೆಂತೆ ಕಾಳನ್ನು ಸಹ
ಯೂಸ್ ಮಾಡಬಹುದು. ಇಲ್ಲ ಇಲ್ಲಿ ನಿಮಗೆ ಮೂಗ್ನಲ್ಲಿ ನಿಮಗೆ ಕೋಲ್ಡ್ ಆಗಿ ಮೂಗ್ ಸೋರ್ತಾ ಇದೆ ಅಂದಾಗ ಇಲ್ಲಿ ನೀವು ಕಾಳುಮೆಣಸನ್ನ ಯೂಸ್ ಮಾಡಬಹುದು. ಯಾರಿಗಾದ್ರೂ ತಲೆನೋವು ಬರ್ತಾ ಇದೆ ಅಂದ್ರೆ ಎರಡು ತಲೆದ ತಲೆನೋವು ಬರ್ತಾ ಇರ್ತದೆ. ಒಂದು ಹೀಟ್ ನಿಂದ ಇರುತ್ತೆ, ಒಂದು ಕೋಲ್ಡ್ ನಿಂದ ಇರುತ್ತೆ. ಹೀಟ್ ಆದಾಗ ನೀವು ಮೆಂತ್ಯನ ಯೂಸ್ ಮಾಡಿ, ಕೋಲ್ಡ್ ಆದಾಗ ಕಾಳು ಮೆಣಸನ್ನ ಯೂಸ್ ಮಾಡಿ ಅಂತ ಹೇಳಿದ್ವಿ. ಅದು ಯಾವ್ದು ಆಗಲ್ಲ ಅಂದ್ರೆ ಹೆಸರು ಕಾಳನ್ನ ನೀವು ಸಮತೋಲನಕ್ಕೋಸ್ಕರ ಹಾಕ್ಬೋದು. ಇಲ್ಲಿ ನೋಡಿ, ಪ್ರತಿಯೊಂದು ಅಂಗಾಂಗಗಳ ಹೆಸರುಗಳನ್ನ ಕೊಟ್ಟಿದ್ದೀವಿ. ಪ್ಯಾಂಕ್ರಾಸಿಲ್ ಬರುತ್ತೆ. ಯಾವ ಶುಗರ್ ಪೇಷಂಟ್ ಇರುತ್ತಲ್ಲ ಅವ್ರ ಪ್ಯಾಂಕ್ರಾಸಿಲ್ ಬರುತ್ತಲ್ಲ ಅವ್ರಿಗೆ ಕ್ಲೀನ್ ಆಗಿ ಮಸಾಜ್ ಮಾಡಿ. ಯಾವಾಗ ಪ್ಯಾಂಕ್ರಸ್ ಶುಗರ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ಪ್ಯಾಂಕ್ರಸ್ ಇನ್ಸುಲಿನ್ ಟೈಪ್ ಏನ್ ನಾವು ಕೊಡ್ತೀವಲ್ಲ ಕೃತಕವಾಗಿ ಅದನ್ನ ಪ್ಯಾಂಕ್ರಸ್ ರೆಡಿ ಮಾಡುತ್ತೆ. ಆ ಇನ್ಸುಲಿನ್ ಇಲ್ದಾಗ ಶುಗರು ಜಾಸ್ತಿ ಆಗ್ತದೆ. ಓಕೆ, ಈ ತರ ನೀವು ಸೀಡ್ ಥೆರಪಿಯಲ್ಲಿ ಉಪಯೋಗವನ್ನ ತೆಗೆದುಕೊಳ್ಬಹುದು. ನೋಡಿ, ಹೀಟ್ ಹೆಚ್ಚಾದ್ರೆ ಏನಾಗುತ್ತೆ, ಬರ್ನಿಂಗ್ ಆಗುತ್ತೆ, ಆಂಗರ್ ಆಗುತ್ತೆ, ಮೌತ್ ಅಲ್ಸರ್ ಆಗುತ್ತೆ. ಅವಾಗ ಮೆಂತೆ ಕಾಳನ್ನ ಯೂಸ್ ಮಾಡಬಹುದು. ಅದೇ ಕೋಲ್ಡ್ ಆದ್ರೆ ಚಳಿ, ವೀಕ್ ಡೈಜೆಷನ್, ಲೋ ಎನರ್ಜಿ, ಅವಾಗ ಕಾಳು ಮೆಣಸನ್ನ ನೀವು ಯೂಸ್ ಮಾಡಬಹುದು. ಓಕೆ, ನೋಡಿ, ಅಕ್ಯೂಟ್ ಪೇನ್ ಇತ್ತಂದ್ರೆ 10 ರಿಂದ 30 ನಿಮಿಷ ಆಗ್ಬಹುದು. ಅದೇ ಕೋಲ್ಡ್ ಆರ್ ಕಾಫ್ ಇತ್ತಂದ್ರೆ 30 ರಿಂದ 60 ನಿಮಿಷ ಹಾಕ್ಬಹುದು. ಅದೇ ಕ್ರಾನಿಕ್ ಡಿಸೀಸಸ್ ಇದ್ರೆ 1 ರಿಂದ 2 ಗಂಟೆ ತನಕ ನೀವು ಈ ಸೀಡ್ ಥೆರಪಿಯನ್ನ ಮಾಡಬಹುದು. ಕ್ರಾನಿಕ್ ಕೇಸ್ ನಲ್ಲಿ ಪ್ರತಿದಿನ ಮಾಡಬಹುದು, ಏನ್ ತೊಂದರೆ ಆಗಲ್ಲ. ಯಾವುದು ಡಯಾಬಿಟಿಸ್, ಥೈರಾಯ್ಡ್, PCOD, ಜಾಯಿಂಟ್ ಪೇನ್, ಕಿಡ್ನಿ ವೀಕ್ನೆಸ್, ಇವನ್ನೆಲ್ಲ ನೀವು ಪ್ರತಿದಿನ ಹಾಕ್ಬಹುದು. ಬಟ್ ಕೆಲವೊಂದು ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಡಿಮೆ ಆದ್ರೆ ಮತ್ತೆ ಅದನ್ನ ಬೀಜಗಳನ್ನ ಉಪಯೋಗ ಮಾಡಬೇಡಿ. ಓಕೆ, ನೋಡಿ, ಇಲ್ಲಿ ಕಡಲೆಕಾಳು ಅಂದ್ರೆ ಯುಟರಸ್ ಮತ್ತು ಓವರಿಸ್ ಸಪೋರ್ಟ್ಗೋಸ್ಕರ ಕಡಲೆಕಾಳನ್ನ ಯೂಸ್ ಮಾಡ್ತೀವಿ. ಕಡಲೆಕಾಳು ರೀಪ್ರೊಡಕ್ಟಿವ್ ಎನರ್ಜಿಯನ್ನ ಪ್ರತಿನಿಧಿಸುತ್ತದೆ. ಓಕೆ, ಮುಖ್ಯ ಕಾರ್ಯಗಳು ಏನು? ಯುಟರಸ್ ಸಪೋರ್ಟ್, ಓವರಿ ಸ್ಟ್ರೆಂಥನಿಂಗ್, ಮತ್ತೆ ಹಾರ್ಮೋನ್ ಬ್ಯಾಲೆನ್ಸ್, ಮತ್ತೆ ಫಿಮೇಲ್ ರೀಪ್ರೊಡಕ್ಟಿವ್ ಹೆಲ್ತ್ ನಲ್ಲಿ ಕಡಲೆಕಾಳನ್ನ ಯೂಸ್ ಮಾಡ್ತೀವಿ. ಬಳಸುವ ಸಂದರ್ಭಗಳು ಯಾವ ಅಂದ್ರೆ PCOD, ಇರ್ರೆಗ್ಯುಲರ್ ಪೀರಿಯಡ್ಸ್, ಮತ್ತೆ ಓವ್ಯುಲೇಷನ್ ವೀಕ್ನೆಸ್, ಮತ್ತೆ ಯುಟರಸ್ ವೀಕ್ನೆಸ್. ಈ ಟೈಮ್ ನಲ್ಲಿ ಕಡಲೆಕಾಳು ಮಹಿಳೆಯರ ರೀಪ್ರೊಡಕ್ಟಿವ್ ಸಪೋರ್ಟ್ಗೆ ಉತ್ತಮ ಎಂದು ವಿವರಿಸಲಾಗಿದೆ. ಓಕೆ, ರಾಜ್ಮಾ ಕಾಳನ್ನ ಈಗಾಗಲೇ ನೀವು ಇಲ್ಲಿ ಇರ್ತಕ್ಕಂಥ ಕಿಡ್ನಿ ರಿಫ್ಲೆಕ್ಸ್ ಗೆ, ನನ್ನ ಕೈ ಕಾಣ್ತಾ ಇದೆಯಲ್ಲ, ಈ ಕಿಡ್ನಿ ರಿಫ್ಲೆಕ್ಸ್ ಗೆ ನೀವು ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ನೀವು ಪ್ರತಿದಿನ ಕಿಡ್ನಿ ಡಿಫಿಷಿಯನ್ಸಿ ಇದ್ದವರು, ಕಿಡ್ನಿ ಎನರ್ಜಿ ಇಲ್ದವರು ರಾಜ್ಮಾ ಕಾಳನ್ನ ಹಾಕ್ಬಹುದು. ರಾಜ್ಮಾ ಕಾಳು ಎಷ್ಟು ಗಂಟೆ ಹಾಕ್ಬಹುದು ಅಂದ್ರೆ ನೀವು ಹೋಲ್ ನೈಟ್ ಬಿಟ್ರೆ ಏನ್ ತೊಂದರೆ ಆಗೋದಿಲ್ಲ. ಓಕೆ, ಹಾಗಾಗಿ ರಾಜ್ಮಾ ಕಿಡ್ನಿ ಸೇಫ್ ನಲ್ಲಿದೆ. ರಾಜ್ಮಾ ಸಿಗ್ಲಿಲ್ಲ ಸರ್, ಏನ್ ಯೂಸ್ ಮಾಡಬಹುದು? ಹುರುಳಿಕಾಳು ಯೂಸ್ ಮಾಡಬಹುದು, ಅಲಸಂದಿ ಯೂಸ್ ಮಾಡಬಹುದು. ಕಿಡ್ನಿ ಸೇಫ್ ನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಸೀಡನ್ನ ನೀವು ಯೂಸ್ ಮಾಡಬಹುದು. ಓಕೆ, ನೋಡಿ, ಇಲ್ಲಿ ನಿಮಗೆ ಸರಳ ಸೂತ್ರ ಏನಂದ್ರೆ ಕೋಲ್ಡ್ ವೀಕ್ನೆಸ್ ಇತ್ತಂದ್ರೆ ಕಾಳುಮೆಣಸು ಯೂಸ್ ಮಾಡಿ, ಹೀಟ್ ಮತ್ತೆ ಬರ್ನಿಂಗ್ ಇದ್ರೆ ಮೆಂತೆ ಯೂಸ್ ಮಾಡಿ, ಜನರಲ್ ಬ್ಯಾಲೆನ್ಸ್ ಗೆ ಹೆಸರು ಕಾಳನ್ನ ಯೂಸ್ ಮಾಡಿ, ಫಿಮೇಲ್ ರೀಪ್ರೊಡಕ್ಟಿವ್ ಗೆ ಕಡಲೆ ಕಾಳನ್ನ ಯೂಸ್ ಮಾಡಿ, ಕಿಡ್ನಿ ವೀಕ್ನೆಸ್ ಗೆ ರಾಜ್ಮಾ ಯೂಸ್ ಮಾಡಿ, ಯೂರಿನರಿ ಇಶ್ಯೂ ಇತ್ತಂದ್ರೆ ಅಲಸಂದೆ ಯೂಸ್ ಮಾಡಿ, ಸ್ವೆಲ್ಲಿಂಗ್ ಇತ್ತಂದ್ರೆ ಬಟಾಣಿ, ಪೇನ್ ಪಾಯಿಂಟ್ಸ್ ಇತ್ತಂದ್ರೆ ತೊಗರಿ. ಓಕೆ, ಈ ತರ ನೀವು ಮಾಡಬಹುದು. ನೋಡಿ, ಇಲ್ಲಿ ಚಕ್ರಗಳು ಕೊಟ್ಟಿದ್ದೀವಿ. ಚಕ್ರ ಅಂದ್ರೆ ಏನು? ಚಕ್ರಗಳು ದೇಹದ ಪ್ರಮುಖ ಶಕ್ತಿ ಕೇಂದ್ರಗಳಾಗಿವೆ. ಮೂಲಾಧಾರ ಕೆಳಭಾಗ ಸ್ಟೆಬಿಲಿಟಿ ಇರುತ್ತದೆ. ಸ್ವಾದಿಷ್ಟ ಹೊಟ್ಟೆಯ ಕೆಳಭಾಗ ರೀಪ್ರೊಡಕ್ಟಿವ್ ಎನರ್ಜಿ ಆಗಿರ್ತದೆ. ಮಣಿಪುರ ನಾಭಿ ಡೈಜೆಷನ್ ಮತ್ತೆ ಫೈರ್. ಅನಾಹತ ಹೃದಯ ಮತ್ತೆ ಎಮೋಷನ್. ಓಕೆ, ವಿಶುದ್ಧಿ ಗಂಟಲು ಮತ್ತೆ ಕಮ್ಯುನಿಕೇಶನ್. ಆಜ್ಞಾ ನೆತ್ತಿ ಮೈಂಡ್ ಮತ್ತೆ ಇಂಟ್ಯೂಷನ್. ಸಹಸ್ರಾರ ತಲೆ ಮತ್ತೆ ಕನ್ಫ್ಯೂಷನ್. ಮತ್ತೆ ಈ ತರ ನೀವು ಇಲ್ಲಿ ಪ್ರತಿಯೊಂದನ್ನ ಮೆರಿಡಿಯನ್ ವೈಸ್ ಕಲಿಬೇಕಂದ್ರೆ ತುಂಬಾ ಸಮಯ ಇರಬೇಕಾಗುತ್ತೆ. ನೋಡ್ರಿ, ಇಲ್ಲಿ ಲಂಗ್ ಮೆರಿಡಿಯನ್ ಕುರಿತು ವಿವರಿಸಲಾಗಿದೆ. ಲಂಗ್ ಮೆರಿಡಿಯನ್ ಕಾರ್ಯಗಳೇನಂದ್ರೆ ಉಸಿರಾಟ ಮಾಡೋದು, ಚರ್ಮವನ್ನ ಸರಿಯಾಗಿ ಇಟ್ಕೊಳ್ಳೋದು, ಇಮ್ಯುನಿಟಿ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಚೆನ್ನಾಗಿ ಇಟ್ಕೊಳ್ಳೋದು, ಮತ್ತೆ ಎನರ್ಜಿ ಡಿಸ್ಟ್ರಿಬ್ಯೂಷನ್. ಈ ಕೆಲಸಗಳನ್ನ ನಮ್ಮ ಲಂಗ್ ಮೆರಿಡಿಯನ್ ಮಾಡ್ತದ. ನಿಮ್ಗೆ ಏನಾದ್ರೂ ಚರ್ಮದಲ್ಲಿ ಅಸಮತೋಲನ ಆದಾಗ ನೀವು
ಲಂಗ್ಸಿಗೆ ಟ್ರೀಟ್ಮೆಂಟ್ ಮಾಡಬೇಕು. ಬ್ಲಾಕ್ ಆದ್ರೆ ಏನಾಗುತ್ತೆ, ಕಾಫ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಬ್ರೀತಿಂಗ್ ಡಿಫಿಕಲ್ಟ್ ಆಗುತ್ತೆ, ಓಕೆ, ಸ್ಕಿನ್ ಡ್ರೈನೆಸ್ ಆಗುತ್ತೆ. ಈ ತರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಿ ಕಾರ್ಯಗಳು ನೋಡಿ, ಪ್ಯಾಂಕ್ರಸ್ ಮೆರಿಡಿಯನ್ ಬಗ್ಗೆ ಕೂಡ ವಿವರಿಸಲಾಗಿದೆ. ಇಲ್ಲಿ ಕಾರ್ಯ ಡೈಜೆಷನ್ ಆಗುತ್ತೆ, ಶುಗರ್ ಬ್ಯಾಲೆನ್ಸ್ ನ ಮಾಡುತ್ತೆ, ಎನರ್ಜಿ ಪ್ರೊಡಕ್ಷನ್ ಮಾಡುತ್ತೆ. ವೀಕ್ ಆದ್ರೆ ಫ್ಯಾಟಿಗೋ, ಡಯಾಬಿಟಿಸ್ ಟೆಂಡೆನ್ಸಿ, ಈ ತರ ಹಲವಾರು ನಿಮ್ಮ ಸೀಡ್ ಥೆರಪಿಯಲ್ಲಿ ಕಲಿಬಹುದು. ಇಲ್ಲಿ ನಿಮಗೆ ಕೆಲವೊಂದ್ ತರ ಹೇಳಿದೀನಿ. ಇದು ಒಂದು ಸುಮಾರು 174 ಪುಟಗಳನ್ನು ಹೊಂದಕ್ಕಂತ ಇದು ಬುಕ್ಸ್ ಹೌದಿದು. ಹಾಗಾಗಿ ನಾವು ಪ್ರತಿಯೊಂದು ಕಾಯಿಲೆಗೆ ಈಗಾಗಲೇ ನೋಡಿ, ಮೊಣಕಾಲು ಬಳಕೆ, ನೀ ಮೂವ್ಮೆಂಟ್, ಲೋವರ್ ಬಾಡಿ ಸರ್ಕ್ಯುಲೇಷನ್, ಪ್ಯಾಂಕ್ರಸ್ ಪಾತ್ವೆ ಆಕ್ಟಿವೇಶನ್ ಗೆ ಸಹಾಯ ಮಾಡ್ತದೆ. ಓಕೆ, ನೀವು ಯಾವ ತರ ಮಾಡುತ್ತೆ, ಹೇಗೆಲ್ಲ ಮಾಡುತ್ತಂತ ನಮ್ಮ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ನಿಂದ ಪ್ರತಿಯೊಂದು ನಾವು TM ಬುಕ್ ಅನ್ನು ಸಹ ಇದನ್ನ ಪಬ್ಲಿಕೇಶನ್ ಮಾಡಿದೀವಿ. ಈಗಾಗಲೇ ನಮ್ಮ 700ಕ್ಕಿಂತ ಹೆಚ್ಚು ಬುಕ್ಗಳು ಹೋಗಿದಾವೆ. ಅದಕ್ಕೆ ಈಗ ಶುಗರ್ ಬುಕ್ ಇದಾವೆ, ಥೈರಾಯ್ಡಿಕ್ ಬುಕ್ ಇದಾವೆ. ಟೋಟಲ್ 13 14 ಬುಕ್ ಬರೆದಿದೀವಿ. ಈಗ ಆಕ್ಯುಪ್ರೆಷರ್ ಬರಿತಾ ಇದೀವಿ. 6 ಕೀದು ಈಗ ಬಹಳ ನಮ್ ಲಕ್ಷ್ಮಿ ಮೇಡಮ್ ಅವರೆಲ್ಲ ಕೇಳ್ತಾ ಇದಾರೆ. ಈಗ 6 ಕೀ ಬುಕ್ ಅನ್ನ ಸದ್ಯದಲ್ಲೇ ನಾವು ರಿಲೀಸ್ ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಏನಂದ್ರೆ ಜನಸೇವೆಗೋಸ್ಕರ, ಜನಸೇವೆ, ಕಡಿಮೆ ಹಣದಲ್ಲಿ ಪ್ರತಿಯೊಬ್ಬರಿಗೂ ಸರ್ವಿಸ್ ಸಿಗ್ಬೇಕನ್ನೋದೇ ನಮ್ಮ ಒಂದು ಆಶಯ. ಹಾಗಾಗಿ ಮಾವತಾರ್ ಫೌಂಡೇಶನ್ ಇಂದ ಇದೊಂದು ಅವಕಾಶ ನಮಗೆ. ಹಾಗೆ ಇಲ್ಲಿ ಅವ್ರು ಯಾವಾಗಾದ್ರೂ ನಮಗೆ ಟೈಮ್ ಕೇಳಿದ್ರು ನಾವು ಟೈಮ್ ಕೊಡ್ತೀವಿ. ಯಾಕಂದ್ರೆ ಒಂದು ಜನಕ್ಕೆ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡೋದ್ರಿಂದ ಯಾವುದೇ ಒಂದು ವೇದಿಕೆಯಲ್ಲಿ ಆಗ್ಲಿ ನಮಗೆ ಚಾನ್ಸ್ ಸಿಕ್ಕರೆ ಅಲ್ಲಿ ಕೂಡ ನಾವು ಜನವನ್ನ ತಲುಪುವ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಇಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಿ, ನಾವು ನಿಮಗೆ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ತೀವಿ. ಏನಾದ್ರೂ ಇತ್ತಂದ್ರೆ ಮಾತಾಡಿ. ಓಕೆ.